ಮಾತಾಡಬಾರ್ದು. ನೀನ್ ಸತ್ತೋದ್ರೆ ನಾನು ಬದುಕಿರ್ತೀನ? ಮಾತಾಡಬೇಡ, ಸಮಾಧಾನ ಮಾಡ್ಕೊ. ಯಾರಾದ್ರೂ ಇದ್ದೀರಾ? ಬನ್ನಿ, ಯಾರಾದ್ರೂ ಇದ್ರೆ. ಅಯ್ಯೋ, ಏನ್ ಮಾಡೋದೀಗ? ಹೆರಿಗೆ ನೋವು ಜಾಸ್ತಿ ಆಯ್ತು ಅಂತ ಕಾಣುತ್ತೆ. ಏನ್ ಮಾಡೋದಪ್ಪ ಈಗ? ಅಯ್ಯೋ ದೇವ್ರೆ, ನನ್ನ ಹೆಂಡತಿ ಮಗುಗೆ ಒಳ್ಳೇದ್ ಮಾಡಪ್ಪ. ನನಗೇನು ತೋರಿಸ್ತಾ ಇಲ್ವಲ್ಲ, ಆ ಮನೇಲಿ ಯಾರಾದ್ರೂ ಇರ್ಬೋದಾ? ಓಂ ನಮೋ ಭಗವತೆ ಸ್ವಾಹ. ಅಮ್ಮ, ಯಾರ್ ನೀನು? ನನ್ನ ಹೆಂಡತಿ ಹೆರಿಗೆ ನೋವು ಅಂತ ತುಂಬಾ ಓದಾಡ್ತಿದ್ದಾಳೆ. ಅವಳು ಆಸ್ಪತ್ರೆ ಕರ್ಕೊಂಡು ಹೋಗೋಷ್ಟು ಟೈಮ್ ಇಲ್ಲ. ನಿಮ್ಮಲ್ಲಿ ಯಾರಾದ್ರೂ ಹೆಣ್ಮಕ್ಳು ಇದ್ರೆ ಕಳಿಸ್ಕೊಡಿ ಅಮ್ಮ. ಇಲ್ಲಿ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ಎಲ್ಲಿ ನಿನ್ ಹೆಂಡತಿ? ಅಲ್ಲಿ ಆ ಬಂಗ್ಲೆಯಲ್ಲಿ ಮಲಗಿಸಿ ಬಂದಿದ್ದೀನಿ. ಇಲ್ಲಿ ಕರ್ಕೊಂಡ್ ಬರ್ಬೇಕಾಗಿತ್ತು. ಅಲ್ಲಿ ಯಾಕೆ ಮಲಗಿಸ್ ಬಂದೆ? ಹೆರಿಗೆ ನೋವು ಹೆಚ್ಚಾಯ್ತು, ಕರ್ಕೊಂಡು ಬರುವಷ್ಟು ಟೈಮ್ ಇರ್ಲಿಲ್ಲ. ಅದಕ್ಕೆ ಅಲ್ಲೇ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಮಾತಾಡುವಷ್ಟು ಟೈಮ್ ಇಲ್ಲ. ದಯವಿಟ್ಟು ಯಾರನ್ನಾದ್ರೂ ಕಳಿಸ್ಕೊಡಿ ತಾಯಿ. ಅಲ್ಲಿ ಮನುಷ್ಯರು ಯಾರು ಇಲ್ಲ, ಒಂದು ಆತ್ಮ ಇದೆ. ಆತ್ಮ. ಆತ್ಮ? ದೆವ್ವ? ಅಲ್ಲಿ ನಿಮಗೆ ಒಬ್ಬಳೆ? ಅಯ್ಯೋ, ನಿಂತ್ಕೋ. ಆ ಆತ್ಮ ನಿನ್ನೂ ಬಿಡಲ್ಲ, ನಿನ್ ಹೆಂಡತಿನೂ ಬಿಡಲ್ಲ. ಹಾಗಾದ್ರೆ ಇನ್ನೇನ್ ಗತಿ? ನಿಂತ್ಕೋ ಅಂತ ಹೇಳಿದ್ನಲ್ಲ. ಓಂ ಮಹಾಕಾಳಿ ಮಹಾಶಕ್ತಿ ರಕ್ಷಯಾಮಿ ರಕ್ಷಯಾಮಿ. ಓಂ ಅಷ್ಟ ದಿಗ್ಬಂಧ ದಿಗ್ಬಂಧ. ಈ ಉಂಗ್ರ ನಿನ್ ಹೆಂಡತಿಗೆ ಹಾಕು. ನಾನ್ ಕೊಟ್ಟಿರೋ ನಿಂಬೆ ಹಣ್ಣು ಗಂಟು ನಿನ್ ಹತ್ರ ಇಟ್ಕೋ. ಆ ಆತ್ಮ ನಿನ್ನನ್ನೇನು ಮಾಡಲ್ಲ. ಹೋಗಿ ನಿನ್ ಹೆಂಡತಿನ ಇಲ್ಲಿ ಕರ್ಕೊಂಡ್ ಬಾ, ನಾನೇ ಹೆರಿಗೆ ಮಾಡಿಸ್ತೀನಿ. ಆಯ್ತು ತಾಯಿ, ಕರ್ಕೊಂಡು ಬರ್ತೀನಿ. ಉಂಗ್ರ, ನಿಂಬೆ ಹಣ್ಣು, ಜೋಪಾನ. ಬರ್ತೀನಮ್ಮ. ಇದೇನು ನಿಮ್ಮಿ ಶಬ್ದನ ಕೇಳ್ತಾ ಇಲ್ಲ? ಏನಾಯ್ತಪ್ಪ ದೇವ್ರೆ? ಯಾಕೋ ಕುಳ್ಳ? ಏನಾಯ್ತು ಬಗಳಲ್ಲ? ನೋಡ್ರಮ್ಮ, ವಿಷುವಕಾರದಲ್ಲಿ 10 ಸೆಕೆಂಡ್ ಪ್ರಯಾಣ ಮಾಡಬಾರ್ದು, ವಾಹನ ಚಲಿಸಬಾರ್ದು. 10 ಸೆಕೆಂಡ್ ಆಯ್ತು, ಪ್ರಯಾಣ ಮಾಡಬಹುದು. ಅಯ್ಯೋ ಕುಳ್ಳನ್ ಮಗನೇ, ನೀನ್ ಕಿರ್ಚಿದಕ್ಕೆ ಎಲ್ರು ಗಾಬರಿ ಆಗ್ಬಿಟ್ರಲ್ಲ. ಈ ನನ್ನ ಮಗನೇ ವಿಷಮ ಕಾಲ. ಕುಮ್ಮೆ, ನಾನು ಹಿಂಗ್ ಬಡ್ಕೊಂಡೆ, ಈ ನನ್ನ ಮಗನ ಕರ್ಕೊಂಬಬೇಡ ಅಂತ. ನನ್ನ ಮಗನೇ ಬಾ 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 ಕೂತು. ಏ ದೇವು, ಅಲ್ಲಿ ಅಂದ್ರೆ ಬೆಟ್ಟ ಕೊಟ್ಟ ಬಂದು ಹೇಳು. ಈ ವೇಸ್ಟ್ ಮಾಡಿ ಎತ್ಬಿಸಾಕ್ಬಿಡ ನನ್ನ ಮಗನ. ಎತ್ತಾಗ ಗೋಣಿಚಿನ ಅನ್ಕೊಂಡ್ಯಾ? ಕುಮಾರಣ್ಣ ಬಾ ಅಂತ ಬಂದಿರೋದು, ನಿನ್ ಮುಖ ನೋಡ್ಕೊಂಡು ಬಂದಿಲ್ಲ. ಮೈ ಮುಟ್ಟ ನೋಡೋಣ. ಅರೆ ಮೇರೆ ಬೇಟೆ, 3 ಮೊಳ ಉದ್ದ ಇಲ್ಲ 100 ಮಾತಾಡ್ತ್ಯಾ ಮಗನೇ? ಎಗಸ್ ಒದ್ದ ಅಂದ್ರೆ ಫುಟ್ಬಾಲ್ ತರ ಬೆಟ್ಟ ಮೇಲೆ ಕೂತ್ಕೊಂಡಿರ್ಬೇಕು. ಅದನ್ನ ಕೂತ್ಕೊಳ್ಳೋ. ಏಯ್, ಕರ್ಕೊಂಬಂದ್ ಆಗಿದೆಯಲ್ಲ, ಕಿತ್ತಾಡ್ಬೇಡ್ರ.
ಜಾಲಿ ಟ್ರಿಪ್ಗಿಂತ ಅವನ್ನೆಲ್ಲ ಕರ್ಕೊಂಬರ್ಬಾರ್ದು. ಆ ನನ್ನ ಮಗನಿಗೆ ಎಲ್ಲ ವಿಷಯದಲ್ಲೂ ಅನುಮಾನನೇ. ಅವನು ಹೆದರೋದಲ್ಲದೆ ಎಲ್ಲರನ್ನೂ ಹೆದರ್ಸ್ತಾನೆ. ಸಂಜೆ ಒಳಗೆ ನಾವು ಗೋವಾ ಬೀಚ್ ತಲುಪಬೇಕು. ಈಗ ಹೋಗ್ತಾ ದಾರಿಲಿ ಸಿಗೋದು ಬರೀ ದಟ್ಟ ಕಾಡು. ದೇವು, ಇನ್ನು ಯಾಕಪ್ಪ ತಡ ಮಾಡ್ತೀಯಾ? ಅಪ್ಶಕನ ಮುಂಡೆದು. ಏ ದೇವು, ಒಂದ್ ಕ್ಯಾಸೆಟ್ ಹತ್ರ ಹಾಕೋ, ಬೋರ್ ಹೊಡಿತಾ ಇದೆ. ನಮ್ಮ ಮಾವ ನೋಡಿದ್ರೆ ಫುಲ್ ನಿಶಬ್ದ ಕೂತ್ಕೊಂಡ್ಬಿಟ್ಟವನೆ. ಪಾಪ ಹೆಂಡತಿ ಓಡೋಗ್ಬಿಟ್ಟಿದ್ದಾಳೆ. ಫೋರ್ಸ್ಟ್ ಬ್ಯಾಚುಲರ್, ಆತ್ಮಹತ್ಯೆನೂ ಮಾಡ್ಕೊಂಡಿಲ್ಲ. ಭೂಮಿ ಮೇಲೆ ಬದುಕಿದಾನಲ್ಲ, ಅದೇ ಸಂತೋಷ. ಅದಕ್ಕೆ ಅಮ್ಮ ನಾವಿನ್ನು ಮದುವೆ ಆಗದೆ ಎಲಿಜಿಬಲ್ ಬ್ಯಾಚುಲರ್ ಆಗಿರೋದು. ಹೌದೌದು, ನೀನ್ ಬ್ಯಾಚುಲರ್, ನೀನ್ ಕೂತ್ಕೊಳ್ಳೋದು ಬ್ಯಾಚುಲರ್ ಪಕ್ಕನೆ. ಅದು ಟೀನೇಜರ್ ಇದ್ರಂತೂ ನೀನ್ ಏನೇ ಮಾಡ್ತೋಗ್ತೀಯಾ? ಮುಚ್ಕೊಂಡ್ ಕೂತ್ಕೊಳ್ಳಲ್ಲ. ನಂದೆಲ್ಲ ಕವರ್ ಆಗಿದೆ. ಓಪನ್ ಆಗಿರೋದು ಕಿವಿ ಹತ್ರ ನೀನ್ ವಿಗ್ಗು. ನನ್ನ ಮಗನಿಗೆ ಮಾತಿಗೋದು ನನ್ ಬಿಗ್ ಬೆನ್ನೇ ಕಟ್ಟು. ಅಲ್ಲಿ ನೋಡ್ರೋ, ಶೂಟಿಂಗ್ ನಡೀತಾ ಇದೆ. ಏ ದೇವು, ಬೇಗ ಟರ್ನ್ ಮಾಡು. ರಮೇಶ, ಊರು ಜವಾಬ್ದಾರಿನೇ ಇಲ್ಲ. ಏನಯ್ಯ ಇದು? ಸಾಂಗ್ ಸುಟ್ಟವ ಅಂದ್ರೆ ಟಾಕಿ ಬೋಸ್ ಅಂತ ಅಂದ್ಬಿಟ್ಟಿದ್ಯಲ್ಲ, ಬೇಗ ತಗೊಂಬೋಗ್ಯ. ಏ ಮ್ಯಾನೇಜರ್, ಅರೆ ಇಲ್ಲಿ ಸಿಗರೇಟ್ ಕೊಡು. ಏನ್ ಸ್ಮಾಲ ಬೀಡು ಕೊಟ್ಬಿಡು. ತಗೊಂಬರ್ಯ. ಒಳ್ಳೆ ಡ್ಯಾಮೇಜ್ ಮಕ್ಕಳು ಸಹವಾಸ ಆಯ್ತು ನನಗೆ. ಏನಪ್ಪ ಇದು? ಶುರು ಶಿವ ಶಿವ ಶಿವ, ಇನ್ನು ಶುರುನೇ ಮಾಡಿಲ್ವಲ್ಲಪ್ಪ. ರೀ ಡೈರೆಕ್ಟ್ರೆ, ಎಷ್ಟೊತ್ತಿರಿ ಶೂಟಿಂಗ್ ಶುರು ಮಾಡೋದು? ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು, ಇನ್ನು ಒಂದ್ ಶಾಟ್ ತೆಗೆದಿಲ್ಲ. ಆಗುತ್ತೆ ಇರಿ ಸರ್. ನಿಮ್ ಪ್ರೊಡಕ್ಷನ್ ಮ್ಯಾನೇಜರ್ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ಏನು ಮಾಡದ್ನ? ಬೆಳಗ್ಗೆ ನಾನು ಪಿಕಪ್ ಮಾಡಿದ್ದು 8:15 ಗಂಟೆಗೆ, ನಾವೆಲ್ಲ ಅಲ್ಲಿ ಬಂದು ಸೇರ್ಕೊಂಡಿದ್ದು 10:15 ಗಂಟೆಗೆ. ಇನ್ನು ಕ್ಯಾಮ್ರಾ ರೆಡಿ ಆಗ್ಬೇಕು, ಆರ್ಟಿಸ್ಟ್ ರೆಡಿ ಆಗ್ಬೇಕು, ಟಿಫನ್ ಮಾಡಿಲ್ಲ. ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಚಿಂತೆ ಇದೆಯಾ? ಲೋ ಬಜೆಟ್ ಪಿಕ್ಚರ್ ಮಾಡ್ಕೊಡಿ 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 ಅಂತ ಕೇಳ್ತೀರಾ. ಒಳ್ಳೆ ಜೂನಿಯರ್ ಆರ್ಟಿಸ್ಟ್ ಕೊಡಿ ಅಂದ್ರೆ ಯಾರು ಕೊಡೋದಿಲ್ಲ. ಲಾಡ್ಜ್ ಅಲ್ಲಿ ದಂಧೆ ಮಾಡೋ ಹುಡುಗಿಯರು ಕರ್ಕೊಂಬಂದ್ರೆ ಶೂಟಿಂಗ್ ಲೇಟ್ ಆಗಿದೆ, ಇನ್ನೇನಾಗತ್ತೆ? ಅಯ್ಯೋ, ಆ ಹುಡುಗಿರ್ಗೂ ಶೂಟಿಂಗ್ ಲೇಟ್ ಆಗೋದಕ್ಕೂ ಏನಯ್ಯ ಸಂಬಂಧ? ಸಂಬಂಧ ಇರಲ್ವಾ ಸಾರ್? ರಾತ್ರಿ ಪೂರಾ ಸಂಬಂಧದಲ್ಲೇ ಇದ್ರು ಸಾರ್. ಬೆಳಗ್ಗೆ ಆದ್ರೆ ನನ್ನ ಅಸಿಸ್ಟೆಂಟ್ ಇಲ್ಲ, ಅಸೋಸಿಯೇಟ್ ಇಲ್ಲ, ಯೂನಿಟ್ ಇಲ್ಲ, ಮ್ಯಾನೇಜರ್ ಇಲ್ಲ. ರಾತ್ರಿ ಏರ್ಸ್ಕೊಂಡಿದ್ ನಿಶಾ ಬೆಳಗ್ಗೆ 8 ಗಂಟೆ ಆದ್ರೂ ಇಲ್ದಿರಲ್ಲ ಸಾರ್. ಇನ್ನೇನ್ ಮಾಡೋ ಶೂಟಿಂಗ್ ನನಗೆ ಪಿಂಡ. ಏನು ನನ್ ಕರ್ಮ ಅನುಭವಿಸ್ತಾ ಇದ್ದೀನಿ. ಯಾರ್ದೋ ದುಡ್ಡು, ಎಲ್ಲಮ್ಮನ್ ಜಾತ್ರೆ, ಅವ್ರ ಮೇಲೆ ಇವ್ರ ಮೇಲೆ ಅವರು ಮುಂಡ ಮೋಗ್ತಿರೋದು ನನ್ ದುಡ್ಡು. 30 ದಿವಸದಲ್ಲಿ ಪಿಕ್ಚರ್ ಮುಗಿಸ್ತೀನಿ ಅಂದೆ. 50 ದಿವಸ ಆದ್ರೂ 3 ಸಾಂಗು 2 ಸೀನು ಬ್ಯಾಲೆನ್ಸ್ ಹೊಂದ್ತೀಯ. ಕೈ ತುಂಬಾ ಕಾಸು ಕೊಟ್ಟು ಹೀರೋಯಿನ್ ಕರ್ಕೊಂಡು ಬಂದೆ. ಡಿಮ್ಯಾಂಡ್ ನಲ್ಲಿ ಇದ್ದಾಳೆ, ಸೆಕ್ಸಿ. ಆ ಹುಡುಗಿಗೆ ಮೈ ತುಂಬಾ ಬಟ್ಟೆ ಹಾಕಿ ಎಕ್ಸ್ಪೋಸ್ ಮಾಡಿದ್ಯಾ. ಇನ್ ಹೇಗಯ್ಯ ಸೆಕ್ಸ್ ಕಾಣುತ್ತೆ? ನಾವು ಕಾಸು ಹಾಕೋದಕ್ಕೆ, ದುಡ್ಡು ಮಾಡೋಕೆ. ಎಲ್ಲ ನಿನ್ನ ಅಸೋಸಿಯೇಟು ಸಾರ್, ಇಲ್ಲೇ ಇದೀನಿ, ಬಂದೆ. ನಾನು ತುಂಬಾ ಫೇಮಸ್, ನಂಗೆ ಅದೆಲ್ಲ ಚೆನ್ನಾಗಿ ಕಾಣಲ್ಲ. ನಾನು 2 ಪೀಸ್ ಹಾಕಲ್ಲ ಅಂದ್ಬಿಟ್ಲು ಸರ್. ಅವಳು ಹಾಕಲ್ಲ ಅಂತ ತಕ್ಷಣ ಸುಮ್ಮನೆ ಆಗ್ಬಿಟ್ಯಾ? 2 ಪೀಸ್ ಹಾಕಿಲ್ಲ ಅಂದ್ರೆ ಎಕ್ಸ್ಪೋಸ್ ಆಗೋದು. ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಗತಿ ಏನಾಗಬೇಕು? ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಮ್ಮ ತಾಯಿ ಅಂತ ಭಿಕ್ಷೆ ಮಾಡ್ಬೇಕಾಗತ್ತೆ. ನೀವೀಗ ಹುಡುಗಿ ಹತ್ರ ಹೋಗಿ 2 ಪೀಸ್ ಹಾಕ್ಬೇಕು ಅಂತ ಹೇಳು. ಇಲ್ಲ ಅಂದ್ರೆ ಪ್ರೊಡ್ಯೂಸರ್ ಹತ್ರ ಅಗ್ರಿಮೆಂಟ್ ಇದೆ, ಕೋರ್ಟ್ಗೆ ಹೋಗ್ತಾರೆ ಅಂತ ಹೇಳು. ಸಾರ್, ಇರೋದು 3 ಸೀನು. ಮೊದಲನೇದು ಸೆಂಟಿಮೆಂಟು, 2ನೇದು ಅತ್ತೆ ಮಾವ ಮಗು ಜೊತೆ ಮಾತಾಡೋದು, 3ನೇದು ತುಳಸಿ ಪೂಜೆ ಸೀನ್ ಸಾರ್. ಏನು ತುಳಸಿ ಪೂಜೆ ಸೀನಾ? ಪರವಾಗಿಲ್ಲ ಬಿಡು. ಸೀರೆ ಹಾಕೊಂಡೆ ಪೂಜೆ ಮಾಡ್ಬೇಕಾ? 2 ಪೀಸ್ ಹಾಕೊಂಡು ಪೂಜೆ ಮಾಡಕ್ಕಾಗಲ್ವಾ? ನೋಡು, ನಂದು ಡಿಫ್ರೆಂಟ್ ಪಿಕ್ಚರು. 2 ಪೀಸ್ ಹಾಕೊಂಡು ಪೂಜೆ ಮಾಡು ಅಂತ ಹೇಳು. ನಮಸ್ಕಾರ. ನಿಮ್ಮ ನೋಡಿ ತುಂಬಾ ಸಂತೋಷ ಆಯ್ತು ಸರ್. ಓ ಹೌದಾ ಸರ್, ನಿಮ್ಮ ನೋಡ್ಬೇಕು ಅಂತ ಬಹಳ ದಿವಸದಿಂದ ಅನ್ಕೊಂಡಿದ್ದೆ. ಅದು ಇಂತ ಸುಂದರವಾದ ಪ್ರದೇಶ ನೋಡ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಯಾವ ಊರು ನಿಮ್ದು? ಬೆಂಗಳೂರಿಂದ ಬಂದಿದ್ದೀವಿ. ಓ ಬೆಂಗಳೂರಾ? ನಾವಿಲ್ಲಿ ಬಂದು 15 ದಿನ ಆಯ್ತು. ಒಳ್ಳೆ ಲೊಕೇಶನ್ ಅಲ್ವಾ? ಹೌದು ಸರ್, ತುಂಬಾ ಚೆನ್ನಾಗಿದೆ. ಅದು ಸರಿ, ಎಲ್ಲ ಹೀರೋ? ನೀವೆಲ್ಲ ಕೊಲೀಗ್ ಸರ್? ಹೌದು ಸರ್, ನಾವೆಲ್ಲ ಒಂದೇ ಆಫೀಸಲ್ಲಿ ಕೆಲಸ ಮಾಡೋದು. ವೆರಿ ಗುಡ್ ಸರ್. ಶಾರ್ಟ್ ರೆಡಿ ಸರ್. ಬಂದೆ. ಸರ್, ನಾವು ಶೂಟಿಂಗ್ ನೋಡ್ಕೊಂಡೇ ಹೋಗ್ತೀವಿ. ಓ ಬೈ ಆಲ್ ಮೀನ್ಸ್ ಬನ್ನಿ. ಟಾಪ್ 10 ಜೋಡಿಗಳಲ್ಲಿ ನಾವೇ ಟಾಪ್ 1 ಕಣೋ. ಕೋಟಿ ಜೋಡಿ ಗುಂಪಲ್ಲಿ ಎದ್ದು ಕಾಣೋ ಜೋಡಿ ನಮ್ದು ಕಣೋ.
ವರ್ಷ ದಂಪತಿಗಳಲ್ಲಿ ನಾವೇ ವಿನ್ನರು ಹಸಮಣೆಯ ಪಿಚ್ನಲ್ಲಿ ನಮ್ದೇ ಸಿಕ್ಸರು ಈ ಲೈಫಿನ ಎಕ್ಸಾಮು ಪಾಸಾದ ಹಮ್ಮು ಆ ಗೆಲುವಿನ ಗುಂಗಲ್ಲಿ ಜಗ ನಮಗೆ ಗುಲಾಮು ಈ ಲೈಫಿನ ಲೈನಲ್ಲಿ ಸಂತಸ ನಿಂತಿತು ದಿನವೂ ಪ್ರೇಮದ ಪಾಲಕ ಟಾಪ್ 10 ಜೋಡಿಗಳಲ್ಲಿ ನಾವೇ ಟಾಪ್ 1 ಕಣೋ ಕೋಟಿ ಜೋಡಿ ಗುಂಪಲ್ಲಿ ಎದ್ದು ಕಾಣೋ ಜೋಡಿ ನಮ್ದು ಕಣೋ ಕಾವೇರಿ ಈ ದೇವಿ ಕರೆದು ನಮ್ಮನ್ನ ಸುಪ್ರಭಾತ ಉದಯ ಸತ್ಕರಿಸಿತು ನಮ್ಮನ್ನ ಅಲ್ಲಿ ನಾವೇನೇ ಗೆಸ್ಟು ಶುರುವಾಯ್ತು ಕವರೇಜು ನಾ ಸ್ಕ್ರೀನ್ ಮೇಲೆ ಬಂದಾಗ ಆ ಟಿವಿನೇ ಬರ್ಸ್ಟು ನಮ್ಮಂಥ ಜೋಡಿನೇ ಎಲ್ಲೂ ಇಲ್ಲ ಜಗದಲ್ಲಿ ನಾವೇ ಎಲ್ಲ ಟಾಪ್ 10 ಜೋಡಿಗಳಲ್ಲಿ ನಾವೇ ಟಾಪ್ 1 ಕಣೋ ಕೋಟಿ ಜೋಡಿ ಗುಂಪಲ್ಲಿ ಎದ್ದು ಕಾಣೋ ಜೋಡಿ ನಮ್ದು ಕಣೋ ನಾನೆಂದ್ರೆ ಊರಲ್ಲ ಬಾಯ್ ಬಿಡ್ತಾ ಇತ್ತಲ್ಲ ಅವ್ರಿಗೆಲ್ಲ ಕೈ ಕೊಟ್ಟು ನಿನ್ನ ಜೊತೆ ಬಂದಲ್ಲ ನಾನೇ ನೀನು ನೀನೇ ನಾನು ನಾವೇ ಜಗದಲ್ಲಿ ಟಾಪ್ ಜೋಡಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಜನರ ಶಕ್ತಿ ಮುಗಿದ ತಕ್ಷಣ ಚಿಮ್ಮಂತೆ ಟಾಟಾ ಇಂಡಿಕಾ ಸರ್ ಅಲ್ಲಿ ಯಾರೋ ಲವರ್ಸ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನಮ್ ಗುರು ಚರಂಡ್ರ ಒಂದ್ ನಿಮಿಷ ಗುರು ಏಯ್ ಏನ್ರೋ ಗಲಾಟೆ ನೋಡ್ ಗುರು ನಮ್ ತಂಟೆಗೆಲ್ಲ ಬರಬೇಡ ಇದು ಸಿನಿಮಾ ಫೈಟ್ ಅಲ್ಲ ರಿಯಲ್ ಫೈಟ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ ಸುಮ್ನೆ ದಾರಿ ಬಿಡು ಹೌದಾ ಬನ್ನಿ ನೋಡೋಣ ನಮ್ ಗುರು ಸಕ್ಕತ್ತ ಹೊಡಿತಾರೆ ಹೌದಾ ಒಂದ್ ನಿಮಿಷ ಇರು ಓಡ್ರ ಆಯ್ತಣ್ಣ ಹೇಳಿ ಅವ್ನು ಓಡಿಸ್ಕೊಂಡು ಹೋಗ್ತಿರೋದು ಯಾರನ್ನ ಗೊತ್ತಾ ಅವ್ನ ಲವರ್ನ ಅವ್ನ ಲವರ್ ಅಲ್ಲ ಮತ್ತಿನ್ಯಾರನ್ನ ನನ್ನ ಹೆಂಡ್ತಿನ ಏ ದೇವು ಯಾಕೋ ಶ್ರಾಶ ಓಡಿಸ್ತಾ ಇದೀಯಾ ಏನಾಯ್ತು ಹತ್ತಿರದಲ್ಲೇ ಒಂದು ಹಳೆ ಕಾಲದ ಪ್ಯಾಲೇಸ್ ಇದೆ ಮರ್ತೋಗಿತ್ತು ಅದನ್ನ ತೋರಿಸ್ಬಿಟ್ಟೆ ಕರ್ಕೊಂಡು ಹೋಗ್ತೀನಿ ಪ್ಯಾಲೇಸ ಎಷ್ಟು ವರ್ಷದ ಹಿಂದಿಂದು 200 ವರ್ಷದ ಹಿಂದಿನದು ರಿಸರ್ಚ್ ಮಾಡಕ್ಕೆ ಒಳ್ಳೆ ಜಾಗ ಇಲ್ಲಿ ಏನಾದ್ರೂ ಪಳಿವಳಿಕೆ ಸಿಕ್ಕಿದ್ರೆ
ಅದ್ರ ಬಗ್ಗೆ ಥೀಸಿಸ್ ಬರೆದು ಡಾಕ್ಟರೇಟ್ ಪಡಿಬಹುದು. ಫ್ಯಾಂಟಾಸ್ಟಿಕ್. ಒಂದು ಕೆಲಸ ಮಾಡೋಣ, ನಾವು ಇವತ್ತು ರಾತ್ರಿ ಇಲ್ಲೇ ಸ್ಪೆಂಡ್ ಮಾಡೋಣ. ಅಡಿಗೆ ಸಾಮಾನು ಅಡಿಗೆ ಇಲ್ಲೇ ಮಾಡ್ತೀವಿ. ದುಡ್ಡು ಸೋಂಬೇರಿ ಹೇಗಿಲೆ ಬೇಗ ಬೇಗ ಅಡಿಗೆ ಸಾಮಾನೆಲ್ಲ ಇಡ್ಕೊಳ್ಳಲ್ಲ. ನೋಡ್ರಿ 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 ಹೇಗಿಲ್ಲ ಕಮಾನ್. ಓಕೆ ಓಕೆ ವಾವ್ ಕುಮಾರ್ ನೋಡಲ್ಲಿ ಸೂಪರ್ ಆಗಿದೆ. ಲೇ ಚಿಂಕು, ವೀಲ್ ಪಂಚರ್ ಆಗಿದೆಯಲ್ಲೋ? ಬ್ಯಾಕ್ ವೀಲ್ ಪಂಚರ್. ಅದಕ್ಕೆ ಹೇಳಿದ್ದು ಈ ತಗಟ್ಟಿಟಿ ಟಿನ್ ಫ್ಯಾಕ್ಟ್ರಿ ಹಾಕಕ್ ಲಾಯಕ್ ಆಗಿದೆ ಅಂತ. ಗಾಡಿ ಅಂದ್ಮೇಲೆ ಇದೆಲ್ಲ ಮಾಮೂಲ್ ಅಲ್ವೇನಾ? ನೀವು ಎಲ್ಲ ವೀಲು ಚೆಕ್ ಮಾಡ್ಕೊಂಬಿಡ. ಬೆಳಗ್ಗೆ 8 ಗಂಟೆಗೆ ರೆಡಿ ಇರ್ಬೇಕು. ಓಕೆ ನಡೆಯಲ್ಲ. ಈ ಟೇಸ್ಟ್ ಯಾವ 5 ಸ್ಟಾರ್ ಹೋಟೆಲ್ ಸಿಗಲ್ಲ. ಎಲ್ಲ ಐಟಮ್ಸ್ ಸೂಪರ್ ಆಗಿದೆ. ಮೇನ್ ಕುಕ್ ಯಾರು? ಚೈತನ್ಯ. ಹಾಗೇನಿಲ್ಲ, ಪ್ರತಿಯೊಬ್ರು ಮಾಡಿದೀವಿ. ಅದು ಹೇಗೆ ಸಾಧ್ಯ? ನಾನು ವೆಜಿಟಬಲ್ ಕಟ್ಟಿಂಗ್, ನಾನು ಮಸಾಲೆ ಹಾಕಿದೀನಿ. ರೈಸ್ ಮಾಡಿದ್ದು ನಾನೇ. ನಾನೆಲ್ಲ ತೊಳೆದಿದ್ದೀನಿ, ನಾನು ತರಕಾರಿ ಎಲ್ಲ ಬೇಯಿಸಿದೀನಿ. ಎಲ್ಲ ಜೋಡಿಸ್ಕೊಟ್ಟಿದ್ದು ನಾನೇ. ಓಕೆ ಓಕೆ, ಎಲ್ರೂ ಮಾಡಿದೀವಿ. ಆಯ್ತಾಯ್ತಾಯ್ತಾಯ್ತು, ನೀವೆಲ್ರೂ ಮಾಡಿದಿರಾ. ಟುಮ್ ಟುಮ್ ನೀನೇನ್ ಮಾಡಿದೀಯಾ? ಅಚ್ಚುಕಟ್ಟಾಗಿ ಮಾಡ್ತಿರೋದು ಕಾಣ್ತಾ ಇಲ್ವಾ? ಇದನ್ನ ಮಾತ್ರ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದೀಯಾ. ಅದಕ್ಕೆ ನಿನ್ ದೇಹ ದಿನ ಊದ್ತಾ ಇರೋದು, ನಿನ್ ಲವರ್ ಓಡೋಗಿರೋದು. ಅವನೇ ನೋಡೋಗ್ಲಿಲ್ಲ. ಡಯಟ್ ಮಾಡು, ಸಣ್ಣ ಆಗು ಬರ್ತೀನಿ ಅಂತ ಹೇಳಿದಾನೆ. ಅದಕ್ಕೆ ನಾನು ದಿನ ವ್ಯಾಯಾಮ ಮಾಡಿ ಕಡಿಮೆ ಮಾಡ್ಕೊಂತಾ ಇದ್ದೀನಿ. ಏನು ಆಯಸ? ಅಲ್ಲ, ಇಷ್ಟುದ್ದ ಇದ್ದೆ ಇಷ್ಟು ಆಟ ಆಡ್ತಾ ಇದೆಯಲ್ಲ, ಇನ್ನು ನನ್ನ ಹಾಗೆ ಉದ್ದ ಇದ್ದಿದ್ರೆ ಇನ್ನು ಏನೇನ್ ಆಟ ಆಡ್ತಿದ್ಯೋ ಏನೋ ಅಲ್ವಾ ಪಿಂಕ್? ಇನ್ನೇನು ನೀನ್ ಮಾಡೋದೆಲ್ಲ ಅವನ್ ಮಾಡ್ತಿದ್ದ. ಆಮೇಲೆ ನಿನ್ ಬಾಯಿಗೆ ಮಣ್ ಬೀಳ್ತಾ ಇತ್ತು. ಇವನ್ ಸಾಮಾನ್ಯ ಕುಳ್ಳ ಅಲ್ಲೋ. ನೋಡೋದಕ್ 3 ಇಂಚ್ ಇದ್ರು ಚೂಸ್ತೆ ಸುಮಾರು, ಏಸ್ತೆ ಡಮಾರು. ಮಾಮ ದೇವು ಎಲ್ಲೋ? ಹೊರಗಡೆ ಎಲ್ಲೂ ಕಾಣ್ತಾ ಇಲ್ಲ. ಸರಿಯಾಗಿ ಎಲ್ಲ ಕಡೆ ನೋಡ್ದ್ಯಾ? ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣ್ತಾ ಇಲ್ಲ. ನಾನು ಬರ್ತೀನಿ, ನಂಗೆ ನಿದ್ದೆ ಬರ್ತಾ ಇದೆ. ಓಕೆ, ಗುಡ್ ನೈಟ್. ಈ ದೇವುಗೆ ಹಗಲಿಲ್ಲ ರಾತ್ರಿ ಇಲ್ಲ. ಎಲ್ಲಿ ಅಂದ್ರೆ ಅಲ್ಲಿ ಸುತ್ತಾ ಇರ್ತಾನೆ. ಭಾಗ್ಯ, ಭಾಗ್ಯ, ನನ್ ಮುಟ್ಬೇಡಿ. ನಾನ್ ನಿಮ್ ಭಾಗ್ಯ ಅಲ್ಲ. ಮತ್ಯಾರು? ನಾನು ಅವಳ ಆತ್ಮ. ಹೌದು ರೀ, ನಾನು ಆತ್ಮ. ನಾನ್ ನಿಮ್ಗೆ ಅನ್ಯಾಯ ಮಾಡಿಲ್ಲ. ನಾನ್ ಯಾರ ಜೊತೆನೂ ಓಡ್ ಹೋಗಿಲ್ಲ. ಹೌದಾ? ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ನಿಮ್ಗೋಸ್ಕರನೇ ನನ್ನ ಬದುಕನ್ನ ಮುಡುಪಾಗಿಟ್ಟಿದ್ದೆ. ಆದ್ರೆ ಏನಾಯ್ತು ಭಾಗ್ಯ? ನಾನ್ ದೇವಸ್ಥಾನದಿಂದ ಬರ್ಬೇಕಾದ್ರೆ 4 ಜನ ರೌಡಿಗಳು ನನ್ನ ಕಿಡ್ನಾಪ್ ಮಾಡಿ ಅವ್ರ ಆಸೆ ತೀರಿಸ್ಕೊಂಡ್ರೆ. ಮಗಳೇ, ಯಾರು ಮಾತಾಡ್ತಿರೋದು? ನಾನು ಮಗಳೇ, ನಿನ್ನ ತಂದೆ ಮಾತಾಡ್ತಾ ಇದ್ದೀನಿ. ಅಪ್ಪ, ನೀವ ಎಲ್ಲಿದ್ದೀರಪ್ಪ? ಮಗಳೇ, ನಾನ್ ನಿನ್ನ ಎದುರಲ್ಲೇ ಇದ್ದೀನಿ. ನನಗೆ ಕಾಣ್ತಾನೆ ಇಲ್ಲಪ್ಪ. ನಾನು ಅಂತರ್ಪಿಶಾಚಿಯಾಗಿ ಅಲಿತಿದ್ದೀನಮ್ಮ. ನೀನ್ ತೀರ್ಕೊಂಡ್ಮೇಲೆ 6 ತಿಂಗಳ ಹಿಂದೆನೆ ಕ್ರಿಯಾಕ್ರಮ ಮಾಡಿದೀವಲ್ಲಪ್ಪ. ಅದು ಶಾಸ್ತ್ರೋಕ್ತವಾಗಿ. ಅದರಲ್ಲಿ ಬೇಕಾದಷ್ಟು ಲೋಪದೋಷಗಳಾಗಿದೆ ಮಗಳೇ. ನಾನು ಸತ್ತು 6 ತಿಂಗಳಾದ್ರೂ 6 ಅಡಿ ಮೇಲೆ ಹೋಗಿಲ್ಲ. ಮೋಕ್ಷದ ದಾರಿ ಕಾಣದೆ ಅಂತರ್ಪಿಶಾಚಿಯಾಗಿ ಅಲಿತಿದ್ದೀನಿ ಮಗಳೇ. ಅಯ್ಯಯ್ಯೋ, ನಿಮ್ಗೆ ಎಂತಹ ದುಸ್ಥಿತಿ ಬಂತಪ್ಪ. ಇದಕ್ ಪರಿಹಾರನೇ ಇಲ್ವಾ? ಇದೆ ಮಗಳೇ, ನೀನಿಲ್ಲೇ ಇದ್ದು
ಮನೆ ದೇವರು ಲಕ್ಷ್ಮೀ ದೇವಿ ಪೂಜೆ ಮಾಡಿದ್ರೆ ನನಗೆ ಮೋಕ್ಷ ಸಿಗತ್ತೆ. ದೇವಿ ಪೂಜೆಗೆ ಯೋಗ್ಯವಾದ ಜಾಗ ಇದು, ಪವಿತ್ರ ಸ್ಥಳನೂ ಹೌದು. ನನಗೋಸ್ಕರ 21 ದಿನಗಳು ನಿರಂತರ ಪೂಜೆ ಮಾಡ್ತೀಯಾ? ಆಯ್ತಪ್ಪ, ನಿಮ್ಮ ಮೋಕ್ಷಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. 21 ದಿನ ಈ ಜಾಗ ಬಿಟ್ಟು ಹೋಗ್ಬಾರ್ದು. ಇಲ್ಲಪ್ಪ, ಬಿಟ್ಟು ಹೋಗಲ್ಲ. ಇವತ್ತಿಂದಾನೇ 21 ದಿನಗಳ ಪೂಜಾ ಕೈಂಕರ್ಯನ ಆರಂಭ ಮಾಡಮ್ಮ. ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಉಯ್ಯಾಲೆ ನಾನು ಕೊಳ್ಳ ಮಗು ತರ ಮಲಗಲಿ ಅಂತ ಉಯ್ಯಾಗ ಹಾಕಿದ್ದಾರೆ. ಏನ್ ಮಾಡೋದು? ಅಯ್ಯೋ, ಚೇರ್ ಇಲ್ಲೇ ಇದೆ. ಐತಲ್ಲಪ್ಪ. ಮಗನೇ, ನೀನೇ ಒಂದ್ ದೆವ್ವ, ಇನ್ಯಾವ ದೆವ್ವ ನೋಡಿದ್ಯೋ? ಎಲ್ಲಿ? ಎಲ್ಲ ರೂಮಲ್ಲಿ ನೋಡೋಣ. ರೂಮಲ್ಲಿ ದೆವ್ವ ನೋಡಿದ್ಯಾ? ನಡಿ ನೋಡೋಣ. ಕುಮಾರ್, ನನಗೂ ತುಂಬಾ ದಿವಸದಿಂದ ದೆವ್ವಗಳ ಜೊತೆ ಮಾತಾಡೋದು ಬಹಳ ಆಸೆ. ಕರ್ಕೊಂಡೋಗ ಅವನ್ನ, ಕರ್ಕೊಂಡೋಗ. ನಿಮ್ಗೆ ಹುಡುಗಾಟ ನಿಜವಾಗ್ಲೂ ನೋಡ್ದೆ ಜಿಂಕು. ಕನಸ್ಕಂಡೇನು? ಇಲ್ಲ ಕುಮಾರಣ್ಣ, ಆ ರೂಮ್ಗೆ ಹೋದೆ, ಉಯ್ಯಾಲೆ ಇತ್ತು, ಹತ್ತು ಮಲಗಿದೆ, ಉಯ್ಯಾಲೆ ಜೋರ ತೂಗಾಡ್ತು. ಆಮೇಲೆ ನೋಡಿದ್ರೆ ಉಯ್ಯಾಲೆನೇ ಇಲ್ಲ, ದಪ್ಪತ್ತೆ ಕೆಳಕ್ ಬಂದ್ಬಿಟ್ಟೆ. ಓ, ಬಿದ್ದೋನು ಎದ್ದು ಬಂದಿದ್ಯಾ ಅಲ್ಲ? ಹೌದು ಬಿಡ, ನಿಜವಾಗ್ಲೂ ಏನೋ ಇದೆ. ಅಯ್ಯೋ ಕುಳ್ಳನ್ ಮಗನೇ, ಏನಿರುತ್ತಲ್ಲಿ? ಉಯ್ಯಾಲೆ ಹಳೇದಾಗಿರುತ್ತೆ, ಇವನು ಅದ್ರ ಮೇಲೆ ಮಲ್ಕೊಂಡಿರ್ತಾನೆ, ಅದಕ್ಕೆ ಕಿತ್ತು ಬಿದ್ದಿರುತ್ತೆ. ಸುಮ್ನೆ ಎಲ್ರನ್ನೂ ಹೆದರ್ಸ್ತಾನೆ. ಒಮ್ಮೆ ಸರಿ ಟೆಲ್ಲಿಂದ ಇವನ್ನ ಕರ್ಕೊಂಡು ಕಮಿಂಗ್ ಮಾಡ್ದಿತ್ತು. ಶುದ್ಧ ತರಲೆ, ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ದೆ ಮಾಡೋದಂದ್ರೆ ಇವಂದೊಬ್ಬನ ಕಾಟ. ಮಗ್ ಬಿದ್ಕೊಳ. ಕುಳ್ಳ, ಏನ್ ಯೋಚನೆ ಮಾಡ್ತಿದ್ಯೋ? ಬಿತ್ಕೊಳ್ಳೋ. ಕುಮಾರಣ್ಣ, ಇಬ್ರು ಮಿಸ್ಸಿಂಗ್. ಮಾಮನು ಇಲ್ಲ, ಮಾತೇನಿಲ್ಲ, ಇಬ್ರು ಎಲ್ಲೋದ್ರು? ನಿನಗೊಂದು ಹುಡುಗಿನ ಕರ್ಕೊಂಡ್ ಬರಕ್ ಹೋಗಿದೆ. ಕುಳ್ಳನ್ ಮಗನೇ, ಮಾಮ ಮೇಲ್ಗಡೆ ರೂಮ್ ಅಲ್ಲಿ ಇದ್ದಾನೆ, ಮಾತೆ ಪಕ್ಕದ ರೂಮ್ ಅಲ್ಲಿ ಇದ್ದಾಳೆ. ಎಲ್ರು ಸುಸ್ತಾ ಬಿಟ್ಟಿದ್ದಾರೆ. ಯಾರು ಗಲಾಟೆ ಮಾಡದೆ ಮಲಗಿದ್ರೆ ತುಂಬಾ ಒಳ್ಳೇದು. ಗುಡ್ ನೈಟ್. ನನ್ನ ಮಗನೇ, ಇನ್ನೊಂದ್ ಸಾರಿ ಅನುಮಾನ ಅಂತಂದ್ರೆ ಒದ್ದು ಬಂಗದಿಂದ ಹೊರಗಡೆ ಹಾಕ್ಬಿಡ್ತೀನಿ. ಹೊರಗ? ಅಯ್ಯೋ ಇಲ್ಲಪ್ಪ. ಓಂ ನಮೋ ಭಗವತೆ ಜ್ವಲ ಜ್ವಲ ಮಹಾರುದ್ರಾಯ ಜ್ವಾಲಾಮಾಲಿನಿ ಸರ್ವಜ್ಞ ಶಕ್ತಿಧಾಮ್ನಿ ಅಂಗುಷ್ಟಾಭ್ಯಾಂ ನಮಃ. ಓಂ ನಮೋ ಭಗವತೆ ಜ್ವಲ ಜ್ವಲ ಮಹಾರುದ್ರಾಯ ಜ್ವಾಲಾಮಾಲಿನಿ ಓಂ ನಿತ್ಯ ತೃಪ್ತಿಧಾಮ್ನಿ ಸರ್ಜನೀಭ್ಯಾಂ ನಮಃ. ನೀವು ಎಲ್ಲೋದ? ಪಂಚರ್ ಹಾಕೋಕಾಗ್ದೆ ಬೇರೆ ಸ್ಟೆಪ್ಟಿಗಳನ್ನ ತರಕ್ ಹೋಗಿರ್ಬೇಕು. ಏನೇ ಆದ್ರೂ ದೇವದ ಒಂಥರ ವಿಚಿತ್ರ ಸ್ವಭಾವ. ಒಂಥರಾನ ವಿಚಿತ್ರದವನೇ. ಮಾತಾಡಿದ್ರೆ ಮಾತಾಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಲೋ, ನೀನ್ ಬೇರೆ ಅವನಿಗೆ ಡಬ್ಬಾ ಟಿಟಿ ಅಂತ ರೇಗಿಸ್ದೆ, ಅವನ್ ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದ. ಇನ್ನ ಬೆಳಗ್ಗೆ ಎದ್ಮೇಲೆ ನಾವೆಲ್ಲ ರೇಗಿಸ್ತೀವಿ ಅಂತ ರಾತ್ರಿನೇ ಸ್ಟೆಪ್ನಿ ತರಕ್ ಹೋಗಿರ್ಬೇಕು. ಏನಾಯ್ತು? 3 ಜನಕ್ಕೆ 3 ಗುಂಡಿ ತೆಗೆದಿದ್ದಾರೆ. ಅದು ಈಗ ತಾನೇ ತಗಂಗಿದೆ. ಇಲ್ಲಿರೋ ದೆವ್ವ ಯಾವ 3 ಜನ ಗುಂಡಿಗೆ ಹಾಕುತ್ತೋ ಗೊತ್ತಿಲ್ಲ. ನೀನು ಕೂಗಿದ್ ನೋಡಿ ನಿನ್ ಪ್ರಾಣನೇ ಹೋಯ್ತು ಅಂತ ತಿಳ್ಕೊಳಲ್ಲ. ನೀನು ಬದುಕಿದ್ಯಾ? ಕುಳ, ಮೋಸ್ಟ್ಲಿ ಆ ದೆವ್ವ ನಿನ್ ಹುಳಕ್ಕೆ ಗುಂಡಿ ತೊಡಬಹುದು. ನೀನು ತಮಾಷೆ ಮಾಡ್ತೀಯಲ್ಲೋ. ಮೊದ್ಲೇ ಕುಳ್ಳ ಹೆದರ್ಕೊಳ್ತಾನೆ. ಹೌದು, ರಾತ್ರಿ ನಾವು ಟಿಟಿನಲ್ಲಿ ಬಂದು ಹಿಡಿದಾಗ ಹಳ್ಳಿಗಳೇ ಇರ್ಲಿಲ್ಲ, ಈಗ ಎಲ್ಲಿಂದ ಬಂತು? ಎಲ್ಲ ವಿಚಿತ್ರವಾಗಿದೆ. ಅಯ್ಯೋ, ಕತ್ಲಾಗಿತ್ತು. ಇದ್ದಿದ್ರೆ ನಮ್ಗೆ ಹೇಗ ಕಾಣಿಸ್ತಿದ್ದ? ನೋಡೋಣ ಏನು ಅಂತ. ನಡಿಯೋ. ನಡಿಯಲ್ಲ, ಮನೆ ತೋರಿಸ್ತೀನಿ. ನೋಡ್ಬೇಕು ಬರೋಣ. 3 ಗುಂಡಿ ನೋಡೋರೆ. ಲೋ ಜಿಂಕು, ರಾತ್ರಿ ನಾವು ಬಂದಾಗ ಈ ಹಳ್ಳಿಗಳೇ ಇರ್ಲಿಲ್ಲ, ಯಾರು ತೋಡಿರ್ಬೋದು? ಮಣ್ಣು ಬೇರೆ ಹಸಿಯಾಗಿದೆ. ಕುಮಾರ, ಯಾರು ಹಳ್ಳ ತೊಡಿದ್ರೋ ಏನೋ. ರಾತ್ರಿ ನಾವು ಬಂದಾಗ ಕತ್ಲಾಗಿತ್ತಲ್ವೇನೋ, ಅದಕ್ಕೆ ಕಾಣಿಸ್ಲಿಲ್ಲ ಅಷ್ಟೇ.
ರಾತ್ರಿ ಬೇರೆ ಇಬ್ಲಿ ಬಿದ್ದಿತ್ತು, ಅದಕ್ಕೆ ಮಣ್ಣೆಲ್ಲ ಹಸಿ ಆಗಿದೆ. ಹಾಗೇನಾದ್ರೂ ರಾತ್ರಿ ಯಾರಾದ್ರೂ ತೆಗಿದ್ರೆ ಒಳಗಡೆ ಮಲಗಿದ್ ನಮ್ಗೆ ಎಚ್ಚರ ಆಗ್ತಿರ್ಲೇನಾ? ಈ ನನ್ನ ಮಗ ಅದಲ್ಲ, ಕುಳ್ಳನ ಮಗ, ಇವನ ಕಣ ಎಲ್ರಿಗೂ ಅನುಮಾನ ಹುಟ್ಟಿದ್ದು. ಗ್ರೀನ್ ಆಗ್ಬೇಕಾಗಿತ್ತಲ್ಲ, ಬ್ರೌನ್ ಆಗ್ಬಿಟ್ಟಿದೆ. ಇದು ತುಂಬಾ ಪುರಾತನ ಕಾಲದ ಕಟ್ಟಡ ಅಂತ ಕಾಣುತ್ತೆ. ಕಲ್ಲು ಮಣ್ಣಿನ ಕಾಂಬಿನೇಷನ್ ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟೋಗಿದೆ. ಏನಪ್ಪ ಮಾಡಿ? ಅಯ್ಯಯ್ಯೋ, ಬೆಳಗ್ಗೆಯಿಂದ ಬರೀ ನೀರು ಕುಡಿದಿದ್ದೇ ಆಯ್ತು. ಮೊದಲು ಯೂರಿನ್ ಟ್ಯಾಂಕ್ ಖಾಲಿ ಮಾಡಿ ಆಮೇಲೆ ಲಿವರ್ ಟ್ಯಾಂಕ್ಗೆ ಲಿಕ್ಕರ್ ಸುರ್ಕೊಳ್ಳೋದೇ ಒಳ್ಳೇದಂತ ಕಾಣುತ್ತೆ. ವಾಟರ್ ಬಾಟ್ಲು ಸೂಪರ್ ಕಾಂಬಿನೇಷನ್, ಸಿವಾನ್ಸ್ ಬಿಡೋಣ. ವಾಟರ್ ರಿಲೀಫ್. ಈ ವಾಟರ್ ಬಾಟ್ಲ್ ಇವಂದ? ಅಯ್ಯೋ, ಇದು ನಾನೇ ಖಾಲಿ ಮಾಡಿದ್ರೆ ಗೊತ್ತಾದ್ರೆ ಬೆಂಡತಿ ಬೋಟಿ ತೆಗೆದು ಬಿಡ್ತಾನಲ್ಲಪ್ಪ. ಏನ್ ಮಾಡ್ಲಿ? ಅವನನ್ನ ಅವನಿಗೆ ಹೇಳಿಸ್ಬಿಟ್ಟೆ. ಸೂಪರ್ ಸ್ಕಾಚ್ ಕಲರ್, ವಾಸನೆ ಮಾತ್ರ ಬೇರೆ. ಏನಿದು ಉಪ್ಪಾಗಿದೆಯಲ್ಲ? ಓ, ಈ ವೆದರ್ಗೆ ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೇಕು. ಉಪ್ಪಾದ್ರೇನು ಸಿಹಿ ಆದ್ರೇನು ನಶೆ ಏರಿದ್ರೆ ಸಾಕು. ನೀನ್ ಹೆಂಡತಿ ಹಣ ಓದಿದಾಳ ಅಂತ ನೋಡು, ಅದ್ರಲ್ಲಿ ನನ್ಗೂ ಅರ್ಧ ಪಾಲ್ ಬರ್ಬೇಕು, ಇಲ್ಲ ಅಂದ್ರೆ ನಾನು ಬಿಡಲ್ಲ. ನನ್ ಹೆಂಡತಿ ಹೆಣದಲ್ಲಿ ನಿಂಗ ಅರ್ಧ ಪಾಲ್ ಕೊಟ್ರೆ ನನ್ಗೇನೆ ಉಳಿಯುತ್ತೆ? ಕೊಡ್ಬೇಕು ಅಂದ್ರೆ ಕೊಡ್ಬೇಕಪ್ಪ, ಇಲ್ಲ ಅಂದ್ರೆ ನಾನು ಬಿಡಲ್ಲ. ಏನ್ ಆಟ ಆಡ್ತೀಯಾ? ಇದು ನಂದು ಜಮೀನು, ಅದೆಂಗಾಗಿದ್ಯಾ ನೋಡ್ತೀನಿ. ನಾನು ಇಲ್ಲೇ ಬಿಸಾಕಿದ್ದೀನಲ್ಲ, ಇಲ್ಲಿಂದ ಈಗ ಎಲ್ಲೋಯ್ತು? ಇಲ್ಲಿಂದ ಅಲ್ಲಿ. ಏಯ್ ಕೊಡಿದೆ ಅಪ್ಪ. ಇಲ್ಲಿಂದ ಅಲ್ಲಿಗೆ. ಅಯ್ಯೋ ಏನಪ್ಪ ನನಗೆ ಇದ್ಕೋ. ಏನೋ ಮಾಡೋದೀಗ? ಅಯ್ಯೋ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಏನಪ್ಪ ಮಾಡೋದೀಗ? ನನ್ನ ಗತಿ ಹಿಂಗಾಗ್ಬಿಡ್ತಪ್ಪ. ಏಯ್ ಅಲ್ಲೋಡೆ, ಅಲ್ಲೋಡು ಎಷ್ಟು ಚೆನ್ನಾಗಿದೆ. ಚೈತು, ನಮ್ಮಿಬ್ಬರು ಮದುವೆ ಆದ್ಮೇಲೆ ನಾವು ಹನಿಮೂನ್ಗೆ ಇದೇ ಜಾಗಕ್ಕೆ ಬರೋಣ. ನಿನ್ನಿಂದಾನೇ ಲೇಟ್ ಆಗ್ತಿರೋದು. ಏನ್ ಮಾಡ್ಲಿ ಚೈತು, ನನ್ ತಂಗಿ ಮದುವೆ ಆಗೋವರೆಗೂ ನಮ್ ಮದುವೆ ಆಗಲ್ಲ. ಮದ್ವೆ ಆಗದೆ ಇದ್ರೆ ಹಾಗೆ ಹೇಳ್ಬೇಡ ಚೈತು. ನೀನ್ ಶುಭ ಹಾರೈಸಿದ್ರೆ ಶುಭನೇ ಆಗತ್ತೆ. ಒಳ್ಳೆ ಕಡೆ ಒಂದೆರಡು ಸಂಬಂಧ ಬಂದಿದೆ, ಅದರಲ್ಲಿ ಯಾವ್ದಾದ್ರೂ ಒಂದು ಕ್ಲಿಕ್ ಆಗ್ಬೋದು ಅನ್ನೋ ನಂಬಿಕೆ ನನಗಿದೆ. ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಹೋದ್ಮೇಲೆ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀನಿ. ನಮ್ಮ ಮದ್ವೆ, ನನ್ನ ತಂಗಿ ಮದ್ವೆ ಇಬ್ಬರದು ಒಟ್ಟಿಗೆ ಆಗೋದು. ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ. ಕಾಲೇಜ್ ಓದಾಯ್ತು, ಕೆಲ್ಸಕ್ಕೂ ಸೇರಾಯ್ತು. ಇನ್ನು ಮದ್ವೆ ಆಗ್ತಿದ್ರೆ ಹೇಗೆ? ನಮ್ ತಂದೆ ತಾಯಿ ಅವ್ರು ನೋಡಿದ ಹುಡುಗನೇ ಮದ್ವೆ ಆಗ್ಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ನಾನೇ ಏನೇನೋ ರೀಸನ್ ಹೇಳಿ ಮುಂದೆ ಹಾಕ್ತಾ ಇದ್ದೀನಿ. ಇನ್ ಹೆಚ್ಚು ದಿನ ಮುಂದೆ ಹಾಕೋದ್ ಬೇಡ. ಟ್ರಿಪ್ ಮುಗಿತಿದ್ದ ಹಾಗೆ ಇಬ್ಬರು ಕಂಕಣ ಭಾಗ್ಯನೂ ಕೂಡ ಬಂದಿರುತ್ತೆ. ರಾಯ್, ಏನ್ ರಿಸರ್ಚ್ ಮಾಡ್ತಿದೀಯಾ? ಈ ಕಟ್ಟಡ ಎಷ್ಟು ಪುರಾತನ ಕಾಲದ್ದು ಅಂತ ಸ್ಟಡಿ ಮಾಡ್ತಾ ಇದ್ದೀನಿ. ನನ್ನ ಮಗನೇ, ನಿನ್ ಜೀವನ ಪೂರ್ತಿ ಸ್ಟಡಿ ಮಾಡೋದ್ರಲ್ಲ ಕಾಲ ಕಾಲ್ಬಿಟ್ರೆ. ಒಂದು ಕಿತ್ತೋದ್ ಬೈನಾಕಿಲರು, ಒಂದು ಬೂತ್ ಕನ್ನಡಿ, ಒಂದು ಕೆಮಿಕಲ್ ಇಟ್ಕೊಂಡ್ಬಿಟ್ರೆ
ನಿನಗೆ ಡಾಕ್ಟ್ರೇಟ್ ಕೊಟ್ಬಿಡ್ತಾರೆ ಡಾಕ್ಟ್ರೇಟ್. ಅದಕ್ಕೆಲ್ಲ ಚಮಕ್ಬೇಕು ಚಮಕು. ಅದಕ್ಕೆ ರೂಟ್ ಗೊತ್ತಿರ್ಬೇಕು. ಸಾಲದು ಯೋಗ್ಯತೆ ಸಾಲದು ಕಣ. ಯೋಗ್ಯತೆ ಬೇಕು. ಏನು ನನಗೆ ಯೋಗ್ಯತೆ ಇಲ್ವಾ? ಇನ್ PhD ಮುಗ್ಸಕ್ಕೆ ಜಾಸ್ತಿ ದಿನ ಇಲ್ಲಮ್ಮ. ನಿನ್ನಂತ ಗುಗ್ಗುಗಳಿಗೆ ಅದೆಲ್ಲ ತಲೆಗೆ ಹೋಗುತ್ತೆ. ನಿನಗೆ ಜನ್ಮದಲ್ಲಿ ಸಿಗಲ್ಲ ಬಿಡು. ಅದೆಲ್ಲ ಸಿಗ್ಬೇಕು ಅಂದ್ರೆ ಅಪ್ಪ ಮುಟ್ಟಿದ ಮಗನಾಗಿರ್ಬೇಕು. ಅಪ್ಪ ಮುಟ್ಟಿದ ಮಕ್ಕಳ ನೋಡೋ, ಎಲ್ಲರ ಹತ್ರ ಮಾತಾಡ್ದಂಗ ನನ್ನ ಹತ್ರ ಮಾತಾಡ್ಬೇಡ, ಓದಿಸ್ಕೋತೀಯ. ನೀ ನಿಮ್ಮ ಅಪ್ಪನ ಹೋಟೆಲ್ ಹುಟ್ಟಿದ್ರೆ ನಾನು ನಮ್ಮ ಅಪ್ಪನ ಹೊಟ್ಟೆಲಿ ಹುಟ್ಟಿಲ್ಲ ಅಂತೀಯ? ಖಂಡಿತ ಹುಟ್ಟಿಲ್ಲ. ಚಾಲೆಂಜ್ ಮಾಡ್ತೀನಿ ಚಾಲೆಂಜ್. ನಿನ್ನ ಮಗಕ್ಕೆ ಆಸಿಡ್ ಹಾಕಿದ್ರೆ ಭೂತ ಆಗ್ಬಿಡ್ಬೇಕು. ನಾನು ನಮ್ಮಪ್ಪನ ಹೊಟ್ಟೆಲಿ ಹುಟ್ಟಿಲ್ಲ ಅಂತೀಯ? ಹುಟ್ಟಿಲ್ಲ ಕಣೆ. ನಮ್ಮ ಅಪ್ಪನ ಹಡಗು ನಿಮ್ಮ ಅಪ್ಪನ ಹೋಟೆಲ್ ಹುಟ್ಟಿಲ್ಲ. ಬೇಕಾದ್ರೆ ಸಾಬೀತ್ ಮಾಡ್ತೀನಿ. ಮೊದಲು ಸಾಬೀತ್ ಮಾಡೋ, ಆಮೇಲೆ 1000 ರೂಪಾಯಿ ನಿನ್ ಮಗಕ್ಕೆ ಸಾಕ್ತೀನಿ. ಇಲ್ಲಿದ್ರೆ ನೀನ್ ತೆಗೆದು ನಿನ್ ಬಾಯಿಗೆ ತುರುಕ್ತೀನಿ. ಸಾಬೀತ್ ಮಾಡ್ಬೇಕು ತಾನೆ? ಹೌದು. ಮೊದಲು 1000 ಇಡು. 1000 ಮೊದಲು ಸಾಬೀತ್ ಮಾಡಯ್ಯ. 1000 ಇಡಯ್ಯ. ಮೊದಲು ಸಾಬೀತ್ ಮಾಡೋ ನಾನು ನಮ್ಮಪ್ಪನ ಹೋಟೆಲ್ ಹುಟ್ಟಿಲ್ಲ ಅಂತ. ಹುಟ್ಟಿಲ್ಲ ಹುಟ್ಟಿಲ್ಲ ಹುಟ್ಟಿಲ್ಲ. ಎಲ್ಲಿ ಆಸಿಡು? ಅವನು ಸ್ಟೆಪ್ನಿ ಚೇಂಜ್ ಮಾಡೋದಕ್ಕೆ ಸಿಟಿಗೆ ಹೋಗಿರ್ತಾನೆ. ಅಲ್ಲಿಂದ ಬರೋದಕ್ಕೆ ಒಂದ್ ದಿವಸ ಹಾಗೆ ಆಗತ್ತೆ. ಅವ್ನು ಬರೋ ತನಕ ಕಾಯಿಲೇಬೇಕಲ್ಲ. ನೋ ಆಲ್ಟರ್ನೇಟಿವ್. ದೇವ ನೋಡಿದ್ರೆ ಹೀಗೆ ಮಾತೆ ಬೇರೆ, ಪೂಜೆಲೇ ಮೈ ಮರ್ತು ಬಿಟ್ಟಿದ್ದಾಳೆ. ಆ ಮಾಮ ನೋಡಿದ್ರೆ ಬೆಳಿಗ್ಗೆಯಿಂದ ಪತ್ತೇನೇ ಇಲ್ಲ. ಎಲ್ಲಿ ಹೋದ್ನೋ ಏನು. ಅವನಿಗೆ 24 ಗಂಟೆ ಓಡ್ ಹೋದ ಅವನ್ ಹೆಂಡ್ತಿದೆ ಚಿಂತೆ. ಅವಳದೇ ಧ್ಯಾನ ಮಾಡ್ತಾ ಯಾವ ಮರದ ಕೆಳಗೆ ಕೂತಿದಾನೋ ಏನೋ. ಪಾಪ ಮಾಮ ಅವನ್ ಹೆಂಡ್ತಿನ ಎಷ್ಟು ಪ್ರೀತಿಸ್ತಿದ್ದ ಅಲ್ವಾ. ಆದ್ರೆ ಅವನ್ ಹೆಂಡ್ತಿ ಹೀಗ್ ಮಾಡ್ಬಾರ್ದಿತ್ತು. ಅವನ್ಗೆ ಏನ್ ಪ್ರಾಬ್ಲಮ್ ಇತ್ತು? ಎಷ್ಟೇ ಪ್ರಾಬ್ಲಮ್ ಇದ್ರು 4 ಗೋಡೆ ಮಧ್ಯೆ ಸಾಲ್ವ್ ಮಾಡ್ಕೋಬೇಕಲ್ವಾ. ಅದ್ ಸರಿ, ನಮ್ ಮದ್ವೆ ಆದ್ಮೇಲೆ ನೀನ್ ಹೀಗ್ ಮಾಡಲ್ಲ ತಾನೆ? ಯಾವತ್ಗೂ ಅಪ್ಪಿ ತಪ್ಪಿ ಕೂಡ ಹೀಗೆಲ್ಲ ಮಾತಾಡ್ಬೇಡ, ನನಗ್ ಕೋಪ ಬರುತ್ತೆ. ಅಬ್ಬಬ್ಬ, ಅಮ್ಮ ಅವ್ರಿಗೆ ಎಷ್ಟೇ ಕೋಪ ಬಂದ್ಬಿಡ್ತು. ಅದಿರ್ಲಿ, ಎಲ್ಲಿ ಇವರೆಲ್ಲ ಕಾಣಿಸ್ತಾನೆ ಇಲ್ವಲ್ಲ? ಒಂದ್ ಗುಂಪು ಬಂಗ್ಲೆ ಒಳಗಿದೆ, ಇನ್ನೊಂದ್ ಗುಂಪು ಬಂಗ್ಲೆ ಹಿಂದಿದೆ. ಆದ್ರೆ ಮಾಮನೇ ಪತ್ತೆ ಇಲ್ಲ. ಮಾಮ ಯಾವ್ದೋ ಮರದ ಕೆಳಗೆ ಕೂತ್ಕೊಂಡು ಫೋಟೋ ಗಿಟ ನೋಡ್ತಾ ಇದ್ದಾನೆ ಅಂತ ಕಾಣುತ್ತೆ. ಈ ಗುಂಪೆಲ್ಲ ಕಟ್ಕೊಂಡು ಹೋದ್ರೆ ಈ ಜಾಲಿ ಇರುತ್ತಾ? ಬಾ. ಓ ಡೈರೆಕ್ಟರ್ ಬನ್ನಿ. ತುಂಬಾ ಒರಿಜಿನಲ್ ಆಗಿ ಫೈಟ್ ಮಾಡಿದ್ರಿ ಸರ್. ಸರ್ ನಿಮ್ ಫೈಟು ಜಾಕಿ ಚಾನು ಸ್ಟಾಲಿನ್ ಅಂತ ಸೂಪರ್ ಆಗಿದೆ ಸರ್. ಊಟ ಮಾಡಿ ಮಾಡೋಣ ಸರ್. ಸರ್ ಒಂದು ಹಾರರ್ ಸೀನ್ ಇದೆ ಸರ್. ಶೂಟ್ ಮಾಡೋಣ ಅಂದ್ರೆ ಲೊಕೇಶನ್ ಸಿಗ್ತಾ ಇಲ್ಲ. ಈ ಪ್ರೊಡ್ಯೂಸರ್ಗೆ ಅರ್ಥನೇ ಆಗ್ತಿಲ್ಲ. ಅರಮನೆ ಬ್ಯಾಕ್ ಡ್ರಾಪ್ ಈ ಕಾಡಲ್ಲಿ ಎಲ್ಲಿ ಸಿಗುತ್ತೆ ಹೇಳಿ? ಆ ಪ್ರೊಡ್ಯೂಸರ್ಗೆ ಬೆಂಗಳೂರಲ್ಲಿ ಶೂಟ್ ಮಾಡೋಣ ಅಂತ ಹೇಳಿದ್ರೆ ಇಲ್ಲೇ ಚೀಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸರ್ ಇದು ತುಂಬಾ ಇಂಪಾರ್ಟೆಂಟ್ ಸೀನ್ ಸರ್. ಹಾಗೇನಾದ್ರು ಚೀಟ್ ಮಾಡಕ್ ಹೋದ್ರೆ ನಮ್ ಪಿಕ್ಚರು ಡಬ್ಬೆ ಎದ್ದೋಗುತ್ತೆ. ಏನ್ ಮಾಡೋದು ಹೇಳಿ, ನನ್ ಕರ್ಮ. ಹಾಗಾದ್ರೆ ಕೆಲಸ ಮಾಡಿ, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಹಳೆ ಕಾಲದ ಪ್ಯಾಲೇಸ್ ಇದೆ ಅಂತೆ. ಅಲ್ಲಿ ಯಾರು ವಾಸ ಮಾಡ್ತಿಲ್ವಂತೆ, ತುಂಬಾ ಚೆನ್ನಾಗಿದೆ ಅಂತೆ. ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ. ಇಲ್ಲಿ ಪ್ಯಾಲೇಸ್ ಇದೆಯಾ? ನಮ್ಮ ಸ್ನೇಹಿತರು ವಿಜಯ್ ಕರ್ಕೊಂಡು ಹೇಳಿದ್ರು. ಸುತ್ತ ಕಾಡಂತೆ, ಮತ್ತೆ ಪ್ಯಾಲೇಸ್ ಅಂತೆ. ಬನ್ನಿ ನೋಡ್ಕೊಂಡ್ ಬರೋಣ. ಹಾಗಾದ್ರೆ ಅದು ಬಂಗಲೆ ಇರ್ಬೋದು ಸರ್. ಡೈರೆಕ್ಟ್ರೆ, ಈ ಕಲಿಯುಗದಲ್ಲಿ ಭೂತ ಗೀತ ಏನು ಇರಲ್ಲ. ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ. ನಮ್ ಶೆಡ್ಯೂಲ್ ಪ್ರಕಾರ ಆ ಸೀನ್ ಬರೋದಕ್ಕೆ ಇನ್ನೂ 4-5 ದಿವಸ ಆಗುತ್ತೆ ಸರ್. ಡೈರೆಕ್ಟ್ರೆ, ನೀವು ಶೂಟಿಂಗ್ ಯಾವಾಗ ಬೇಕಾದ್ರೆ ಮಾಡಿ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ರೆ ಒಳ್ಳೇದು. ಏನಂತೀರಾ ಸರ್? ನಮ್ಗೆಲ್ಲಿದೆ ಟೈಮು? ಫೈಟ್ ಮುಗಿಸೋದ್ರಲ್ಲೇ ಕತ್ಲಾಗ್ಬಿಡುತ್ತೆ. ಅಲ್ಲ ಡೈರೆಕ್ಟ್ರೆ, ಫೈಟ್ ತೆಗಿಯೋನು ಫೈಟ್ ಮಾಸ್ಟರು, ಫೈಟ್ ಮಾಡೋನು ನಾನು. ನೀವು ಸುಮ್ಮನೆ ಇದ್ದೀರಲ್ವಾ? ಹೌದು ಸರ್. ಹೋಗಿ ಬನ್ನಿ ಮತ್ತೆ. ಇಲ್ಲ ಇಲ್ಲ, ನನಗ್ ಬೇರೆ ಟೆನ್ಷನ್ ಇದೆ ಸರ್. ಫೈಟ್ರೆ ಊಟ ಆಯ್ತಾ? ಬಂದೆ, ನಾನು ಬಂದೆ. ಸೂಪರ್ ಪ್ಯಾಲೇಸ್ ಕಣೆ. ಒಂದೊಂದು ವ್ಯೂ ನಲ್ಲೂ ಎಷ್ಟೊಂದು ಸುಂದರವಾಗಿ ಕಾಣುತ್ತೆ. ಇಂಥ ಕಾಡಲ್ಲಿ ಇಂಥ ಒಂದು ಪ್ಯಾಲೇಸ್ ಇದೆ ಅಂದ್ರೆ ನನ್ ಕೈಲಿ ನಂಬೋಕೆ ಆಗ್ತಿಲ್ಲ.
ಹುಷಾರಾಗ್ತಾನೆ ಅಂತ ಹೇಗೆ ಹೇಳ್ತೀರಾ? ಸಮಥಿಂಗ್ ರಾಂಗ್ ಕರೆಕ್ಟ್. ನಾನು ನೀ ಹೇಳ್ದಂಗೆ ಎಚ್ಚರಿಕೆ ಕೊಟ್ಟೆ. ಹೆಣ್ಮಕ್ಳು ಮೈ ನೋಡಕ್ ಬಂದ ಅಂತ ಕೊಯ್ದು ಕಳ್ಸ್ಬಿಟ್ರು. ನೀನ್ ಹೋಗಿದ್ರು ಅದಕ್ಕೆ ಹೋಗಿರ್ತೀಯ. ಸುಂದರ ಅವ್ನ ನಿಂತರ ಚಪಲ ಚೆನ್ನಿಗರಾಯ ಅಲ್ಲ. ನನ್ನ ಬಗ್ಗೆ ನೀನು ಅಷ್ಟು ಹಗಲು ಮಾತಾಡಬೇಡ, ಗೊತ್ತಾಯ್ತಾ? ಇಲ್ಲಿ ಒಬ್ಬೊಬ್ಬರಾಗಿ ಸಾಯ್ತಾ ಇದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ರು ಅಂದ್ರೆ ಒಳ್ಳೆ ನಾಯಿಗಳ ತರ ಕಿತ್ತಾಡ್ತಾ ಇದೀರಲ್ಲ. ನಾವ್ ಯಾವ್ದೋ ವಿಷವಸ್ತುದಲ್ಲಿ ಸಿಕ್ಕಾಕೊಂಡಿದೀವಿ. ನಾವ್ ಇಲ್ಲಿಂದ ಜೀವಂತ ಹೋಗ್ತೀವಿ ಅನ್ನೋ ನಂಬಿಕೆನೇ ನಮ್ಗಿಲ್ಲ. ನನಗಿನ್ನು ಮ್ಯಾರೇಜೇ ಆಗಿಲ್ಲ, ಆವಾಗ್ಲೇ ನಾನು ಹರ ಹರ ಅನ್ಬಿಟ್ರೆ ಅಯ್ಯಯ್ಯೋ. ಆಸರೆ ಅಂತ ನಾನೊಬ್ಳೇ ಇರೋದು, ನನ್ಗೇನಾದ್ರೂ ಆಗ್ಬಿಟ್ರೆ ಜೀವಂತ ಗೋಯಿಂಗ್ತೀವಿ ಅನ್ನೋ ಬಿಲೀಫೇ ಇಲ್ಲ. ಕುಮಾರ್, ನನ್ಗೆ ಯಾಕೋ ಇಲ್ಲಿರೋ ತುಂಬಾ ಡೇಂಜರ್ ಅಂತ ಅನಿಸ್ತಾ ಇದೆ. ಮಾತೆ ಪೂಜೆ ಬಿಟ್ಟ ಮೇಲೆ ಹೇಳ್ತಿಲ್ಲ, ಮಾಮ ಗುಂಡಿ ತೋಡ್ತಾನೆ ಇದ್ದಾನೆ. ಈಗ ಕುಮ್ಮ ಬೇರೆ ಹೊರಟೋದ್ಲು. ಈ ಕತ್ಲೆ ಕಳೆದು ಬೆಳಗಾಗೋದ್ರೊಳಗೆ ಇನ್ನು ಏನೇನಾಗುತ್ತೋ ಅಂತ ಅನಿಸ್ತಾ ಇದೆ. ನಾವಿಲ್ಲಿಂದ ಹೊರಟ್ಬಿಡೋಣ ಕುಮಾರ್. ದೇವ ಬರೋ ತರ ಕಾಣಿಸ್ತಿಲ್ಲ. ಈ ರಾತ್ರಿಲಿ ಎಲ್ಲಿ ಅಂತ ಹೋಗೋದು? 20 ಕಿಲೋಮೀಟರ್ ಹೋದ್ರು ಒಂದು ಮನೆನೂ ಸಿಗಲ್ಲ. ಸುತ್ತ ಕಾಡು. ನಾವು ಬಂದ ದಾರಿನೂ ನಮಗೆ ಸರಿಯಾಗಿ ಗೊತ್ತಿಲ್ಲ. ಹೇಗೂ ಬಂದಾಯ್ತಲ್ಲ, ಈ ರಾತ್ರಿ ಇಲ್ಲಿ ಕಳೀಲೇಬೇಕು. ಕುಮ್ಮಿ ಕರೆಕ್ಟ್ ಆಗಿ ಹೇಳ್ದ, ಬೇರೆ ದಾರಿನೇ ಇಲ್ಲ ಕಣ. ಓ, ಅದೇನ್ ಬರುತ್ತೋ ಬರ್ಲಿ, ಅದನ್ನು ನೋಡಿದ್ರಾಯ್ತು. ನಾವೆಲ್ಲ ಒಟ್ಟಿಗೆ ಒಂದೇ ಕಡೆ ಮಲ್ಕೊಳ್ಳೋಣ. ರಾತ್ರಿ ನಡ್ಕೊಂಡು ಹೋಗೋದು ಕನಸಿನ ಮಾತೆ. ಹೌದೌದು. ನಂಗೇನು ಅನುಮಾನ, ಬೆಳಗಾಗವರೆಗೂ ಬದುಕಿರ್ತೀವ. ಸುಮ್ನಿರೋ, ಅಪಶಕನ ಮುಂಡಿದೆ, ಬಾಯಿಗೆ ಬಟ್ಟೆ ತುರುಕ್ಬಿಟ್ಟೇನು. ಪರವಿದ್ಯಾ ಪ್ರವೇದನ ಜ್ಞಾನ ಪ್ರದಾಯ. ಎಲ್ರು ಬೆಳಗ್ಗೆ ಕಬಡ್ಡಿ ಆಡಿದ್ರೆ ಇವನು ಮಲ್ಕೊಂಡಿದ್ಮೇಲೆ ಕಬಡ್ಡಿ ಆಡ್ತಾನೆ. ಇವನೊಬ್ಬ ಕಮ್ಮಿ ಇದ್ದ. ಮಲ್ಕೊಳ್ಳೋ ಸುಮ್ನೆ. ಕಬಡ್ಡಿ 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 ನಾನ್ಯಾಕಿಲ್ ಬಂದೆ? ನನ್ನ ಯಾರು ತಂದು ಇಲ್ಲಿ ಬಿಸಾಕಿದ್ದು? ನಿದ್ದೆಗಣ್ಣಲ್ಲಿ ಮಾತಾಡ್ತೀನಿ, ನಿದ್ದೆಗಣ್ಣಲ್ಲಿ ಜಾಡ್ಸ್ ಹೊದಿತೀನಿ ಅಂತ ನನ್ನ ಮಕ್ಳ ನಾನು ಇಲ್ಲಿ ತಂದು ಬಿಸಾಕಿದ್ದೀರಾ? ಮಾಡ್ತೀನಿ ನನ್ನ ಮಕ್ಳ ನಿಮ್ಗೆಲ್ಲ. ಅಲ್ಲ, ದೇವು ಇನ್ನೂ ಬಂದಿಲ್ಲ. 2 ದಿನ ಕಳೆದೋಯ್ತು. ಗುಮ್ಮ ಬೇರೆ ನಾಪತ್ತೆ. ಮುಂಡ, ನನ್ಗೊಂದು ಅನುಮಾನ. ಉಳ್ಳನ್ ಕಾಯಿಲೆ ಇವನಿಗೂ ತಗಲಿದೆ ನೋಡು. ಕಾಯಿಲೆ ಅಲ್ಲ, ನನ್ನ ಅನುಮಾನ ಏನ್ ಗೊತ್ತಾ? ದೇವ್ ನಮ್ಮನೆಯಲ್ಲಿ ಬಿಟ್ಟು ತಾನೊಬ್ಬನೇ ಕತ್ಲಲ್ಲಿ ಕಣ್ಮರ ಆಗಿದ್ದು. ಕರೆಕ್ಟ್. ನನ್ನ ತಲೆಯಲ್ಲೂ ಅದೇ ಸುತ್ತಾ ಇದೆ. ಮೊನ್ನೆ ದೇವು ಕಣ್ಮರೆ, ನಿನ್ನೆ ಸಂಜೆ ಗುಮ್ಮ ಕಣ್ಮರೆ. ಹಾಗಾದ್ರೆ ಇವತ್ತು ಸಂಜೆ ನೀನ್ ಕಣ್ಮರೆ. ಸ್ವಲ್ಪ ಸೀರಿಯಸ್ ಆಗಿರ್ತೀರಾ? ನನಗಿಲ್ಲೂ ಕೂತ್ಕೊಳಕ್ ಆಗ್ತಿಲ್ಲ. ಎಲ್ರು ಇದಾರ ಅಂತ ನೋಡ್ಕೊಂಡು ಬರ್ತೀನಿ. ದೇವು ಬೇಕು ಅಂತ ಹೋಗಿರ್ಬೋದಾ? ಯಾಕೆಂದ್ರೆ ಮೊದ್ಲಿಂದ ನನ್ ಕಂಡ್ರೆ ಅವ್ನಿಗೆ ಆಗ್ತಿರ್ಲಿಲ್ಲ. ನಮ್ಮನ್ನೆಲ್ಲ ಇಕ್ಕಟ್ಟಿಗೆ ಸಿಕ್ಸಾಕೋಕೆ ಅವ್ನ್ ಮಾಡಿರೋ ಪ್ಲಾನ್ ಅಂತ ಕಾಣುತ್ತೆ. ಅವನು ಕೋಪ ಇದ್ರೆ ನಿನ್ ಮೇಲೆ, ಅದಕ್ಕೆ ನಮ್ಮನ್ನೆಲ್ಲ ಯಾಕೆ ಬಲಿಪಶು ಮಾಡ್ತಾನೆ? ನಾವಿವತ್ತು ಇಲ್ಲಿಂದ ಹೋಗ್ಲೇಬೇಕು, ನಡ್ಕೊಂಡಾದ್ರೂ ಸರಿನೇ. ಓ, ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಇಷ್ಟೊಂದು ಲಗೇಜ್ ಹೊತ್ಕೊಂಡು 20-30 ಕಿಲೋಮೀಟರ್ ನಡೆಯಕ್ಕಾಗತ್ತಾ? ಕುಮಾರ್, ನಾವಿಲ್ಲಿಂದ ಹೋಗ್ಬೇಕು ಅಂದ್ರೆ ದೇವು ಎಲ್ಲಿ ಹೋದ ಅಂತ ಗೊತ್ತಾಗ್ಲೇಬೇಕು. ಹಾಗೆ ಗುಮ್ಮನ್ನು ಪತ್ತೆ ಮಾಡ್ಕೊಂಡೇ ಹೋಗ್ಬೇಕು. ನಾವು ಊರಿಗೆ ಹೋದ್ರೆ ಅವ್ರಿಬ್ರಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಹೌದು, ಅವ್ರ ಪತ್ತೆ ಆಗದೆ ನಾವ್ ಯಾರು ಇಲ್ಲಿಂದ ಕದ್ಲೋದೇ ಬೇಡ. ಹೌದು. ಯಾಕೆ ಕೊಡ್ತಾ ಇದೀರಾ?
ಯಾವನು ನಿಮ್ಗೇನು ನೀವ್ ಯಾಕೆ ಬಂದಿದ್ದೀರಾ ಸಾಯಕ್ ಬಂದಿದ್ದೀರಾ ಈಗ ಸತ್ತಿ ಸಾಲ್ದ ಇನ್ನೂ ಸಾಯ್ಬೇಕಾ ಏನೋ ಹೇಳ್ತಾ ಇದ್ಯಾ ಯಾರು ಸತ್ತಿದ್ದು ಇಲ್ಲೇ ಇದ್ರೆ ಎಲ್ಲರೂ ಸಾಯ್ತಾರೆ ಆತ್ಮ ಇದೆಯಲ್ಲ ಅದು ಯಾರನ್ನೂ ಬಿಡಕ್ಕಿಲ್ಲ ಅದಕ್ಕೆ ಈ ಹೆಣ್ಮಕ್ಳಿಗೆ ಹೇಳ್ದೆ ನನ್ ಮಾತನ್ನೇ ಕೇಳಿಲ್ಲ ಅದಕ್ಕೆ ಒಬ್ಳು ಹೋದ್ಲು ಎಲ್ಲಿಗೋ ಹೋದ್ಲು ಆತ್ಮ ಎತ್ಕೊಂಡೋಯ್ತು ರಕ್ತ ಕುಡ್ದು ಹೆಣ ಮಾಡಿರುತ್ತೆ ನೀವು ಒಂದಿನ ಹೆಣ ಆಗೋರೆ ನಾನ್ ಹಿಂದೆ ಬಂದ್ರೆ ದಾರಿ ತೋರಿಸ್ತೀನಿ ನೀವು ಬದುಕ್ತೀರಾ ದಾರಿ ಇಟ್ಕೊಂಡು ಹೋಗಿ ಜೀವ ಉಳಿಸ್ಕೊಂಡು ಹೋಗಿ 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 ಏನ ಎಲ್ರು ಹೆದರ್ಸ್ತಾ ಇದೀಯಾ ಇದೆಲ್ಲ ನಿಂದೆ ಆಟ ಇರ್ಬೇಕು ನಿಜ ಹೇಳು ನಮ್ ಹುಡುಗಿ ಎಲ್ಲಿ ನಮ್ ದೇವು ಎಲ್ಲಿ ಏನ್ ನಡೀತಾ ಇದೆಯೋ ಇಲ್ಲಿ ಅಯ್ಯೋ ಹುಚ್ಚ ನಾನ್ ನಡೆಸ್ತಾ ಇದ್ದೀನ ಆತ್ಮ ಮಾಡೋದನ್ನೆಲ್ಲ ನೋಡ್ತಾ ಇದ್ದೀನಿ ಅದರಿಂದ ಓಡಾಡ್ತೀನಿ ಮಂತ್ರವಾದಿ ಇದ್ದಾಳೆ ಇವತ್ತಲ್ಲ ನಾಳೆ ಅವಳನ್ನ ಬಚಾವ್ ಮಾಡ್ತಾಳೆ ಆದ್ರೆ ಆತ್ಮ ಮಾತ್ರ ನಿಮ್ಮನ್ ಬಿಡಲ್ಲ ನೀವೆಲ್ಲ ಸಾಯ್ತೀರಾ ಎಲ್ರು ಸಾಯ್ತೀರಾ ಸತ್ರೆ ಸಾಯ್ರಿ ಕೇಳಿದ್ರೆ ಕೇಳಿ ಸತ್ರೆ ಸಾಯ್ರಿ ಕೇಳಿದ್ರೆ ಕೇಳಿ ಇಲ್ಲ ಇಲ್ಲ ಇಲ್ಲಿ ಯಾವ ದೇವನೂ ಇಲ್ಲ ಭೂತನೂ ಇಲ್ಲ ಇಲ್ಲಿ ಮನುಷ್ಯರೇನು ಆಟ ಕಟ್ಟಿದ್ದಾರೆ ಕುಮಾರ್ ಇಲ್ಲಿ ಏನ್ ನಡೀತೀನಿ ತಿಳ್ಕೊಂಡೆ ನಾವು ಜಾಗ ಖಾಲಿ ಮಾಡೋಣ ಇದನ್ನ ನಾವು ಚಾಲೆಂಜ್ ತಗೊಳ್ಳೋಣ ಕರೆಕ್ಟ್ ನನಗೂ ಹಾಗೆ ಅನ್ನಿಸ್ತಾ ಇದೆ ನೋಡಿ ಆತ್ಮನೂ ಇಲ್ಲ ಭೂತಾನೂ ಇಲ್ಲ ನಮ್ಮ ಸ್ನೇಹಿತರನ್ನೆಲ್ಲ ಹುಡುಕಿ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು ಅಲ್ಲಿವರೆಗೂ ನೀವ್ ಯಾರು ಹೆದರ್ಕೊಂಬೇಡಿ ಇಲ್ಲಿಂದ ಹೋಗೋಣ ಅಂದ್ರೆ ಯಾರು ಬರ್ತಿಲ್ಲ ಇನ್ನು ಏನೇನ್ ಕಾದಿದೇನೋ ಯಾರಿಗೊತ್ತು ಸಂಜೆ ತನಕ ಕಾದು ಯಾರು ಬರ್ಲಿಲ್ಲ ಅಂದ್ರೆ ಇಲ್ಲಿಂದ ಓಡ್ ಹೋಗೋದೇ ಒಳ್ಳೇದು ಮಸ್ತೆ ಗರುಡಾರೂಢೆ ಕೈಲಾಸಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವೋಷ್ಟಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ಪೂಜೆ ಮಾಡ್ತಿದ್ದಾಳೆ ಪ್ರದಾಯಿನಿ ಮಂತ್ರಮೂರ್ತಿ ಮಹಾದೇವಿ ಮಾತೆ ಮಾತೆ ಏನು ಬಾಲಕ ನಾನ್ ಬಾಲಕನ ತಾಯಿಗೆ ಮಕ್ಕಳೆಲ್ಲರೂ ಬಾಲಕರೇ ಮಗನೇ ನಾನು ಮಗನ ಹೌದು ನನಗೆ ತೊಂದರೆ ಕೊಡಬೇಡ ಬಾಲಕ ಹೊರಗಡೆ ಹೋಗು ಹೌದು ನೀನ್ ಇಲ್ಲ ಪೂಜೆ ಮಾಡ್ತಿದ್ಯಾ ನಮ್ಮ ತಂದೆಯವರ ಆತ್ಮಕ್ಕೆ ಮೋಕ್ಷ ದೊರಕಿಸಲು ಓ ನೀನು ಪೂಜೆ ಮಾಡಿದ್ರೆ ಮೋಕ್ಷ ಸಿಕ್ಬಿಡುತ್ತಾ ಖಂಡಿತ ಸಿಗುತ್ತದೆ ನನಗೆ ತೊಂದರೆ ಕೊಡಬೇಡ ದೂರ ಹೋಗು ಇಲ್ಲದಿದ್ದರೆ ನಿನಗೆ ಮೋಕ್ಷ ಸಿಗುತ್ತದೆ ಏನೋ ನನಗ್ ಮೋಕ್ಷನ ಅಯ್ಯೋ ಬೇಡಪ್ಪ ನಾನೇನು ಮದುವೆನೇ ಆಗಿಲ್ಲ ಮೋಕ್ಷ ಅಯ್ಯೋ ದೇವ್ರೆ ನನ್ನ ಹೆಂಡತಿ ಹೆಣನೇ ಸಿಕ್ತಿಲ್ವಲ್ಲ ಅವಳು ಹೆಣ ಹುಡುಕೋದ್ರಲ್ಲಿ ನಾನು ಹೆಣ ಆಗಿರ್ತೀನೋ ಏನೋ ನನ್ನ ಫ್ರೆಂಡ್ಸ್ ಹೇಳೋದು ನಿಜ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇರಬಾರ್ದು ಏನ್ರಿ ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ಇಷ್ಟೇನಾ ನಾವು ಯಾರನ್ನ ಹೆಚ್ಚು ಪ್ರೀತಿಸ್ತೀವೋ ಅವರಿಂದನೇ ಹೆಚ್ಚು ನೋವು ಅನುಭವಿಸ್ತೀವಿ ನೀವು ನನ್ನ ತುಂಬಾ ಪ್ರೀತಿಸ್ತೀರಲ್ವಾ ನನ್ನ ಹೆಣ್ಣನ ಸಂಸ್ಕಾರ ಮಾಡ್ತೀರಾ ಮರೆಯಲ್ಲ ತಾನೇ ಅಯ್ಯೋ ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಹೌದಾ ನಿನ್ ಮರೆಯೋದು ಉಂಟೇನೆ ಏನೋ ಸುಸ್ತಾಯ್ತು ಮನ್ಸಲ್ಲಿ ಹಾಗೆ ಅನ್ಕೊಂಡೆ ನಿನ್ ಹೆಣ ಹುಡುಕಿ ಸಂಸ್ಕಾರ ಮಾಡೇ ನಾ ಇಲ್ಲಿಂದ ಹೊರಡೋದು ಎಲ್ಲ ಪಿಸ್ತೂಲು ಇನ್ನೂ ಬಂದಿಲ್ಲ ಸರ್ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಕೈ ಬೀಸ್ಕೊಂಡು ಆರಾಮಾಗಿ ಬಂದ್ಬಿಟ್ರೆ ಸೆಟ್ ಪ್ರಾಪರ್ಟಿ ಕಂಟಿನ್ಯೂಟಿ ಎಲ್ಲ ಯಾರೇ ನೋಡ್ಕೊಳ್ಳೋದು ನಿಮಗೆ ಜ್ಞಾನ ಇದೆಯಾ ನಿಮ್ ನಂಬ್ಕೊಂಡ್ರೆ ಶೂಟಿಂಗ್ ಮಾಡೋದು ಅಷ್ಟೇ ಪಿಸ್ತೂಲ್ ಯಾವಾಗ ಬರುತ್ತೆ ಸರ್ ಮ್ಯಾನೇಜರ್ಗೆ ಹೇಳ್ತೀನಿ ಅವ್ನು 25 ಕಿಲೋಮೀಟರ್ ಅಲ್ಲಾಡ್ಸ್ಕೊಂಡ್ ಬರೋಷ್ಟರಲ್ಲಿ ಮಗ ಕಡೆ ಬಾಡ ಕಡೆ ಸರ್ ಬಂದ್ಬಿಡುತ್ತೆ ಸರ್ ಇನ್ನೇನು ಆಡ್ಸ್ಬಿಡ್ತೀನಿ ನೋಡು ಬಂದ್ಬಿಡುತ್ತೆ ಮಗ ನೀನ್ ಹೇಳ್ದೆ ಕೇಳೋದೇ ಇಲ್ಲಪ್ಪ ನಮ್ಮ ಮೇಲೆ ನನ್ನ ಟೈಮೇ ಸರಿ ಇಲ್ಲ ಸಿಗರೇಟ್ ಮುರಿದೋಯ್ತು ನಮಸ್ಕಾರ ನಮಸ್ಕಾರ ಏನು ಏನ್ ಟೆನ್ಷನ್ ಬೆಳಿಗ್ಗೆ ಬೆಳಿಗ್ಗೆ ಬಿಪಿ ಜಾಸ್ತಿ ಇದೆ ಹುಷಾರು ಈ ಬಾಡಿಗೆ ಎಲ್ಲಿ ಸರ್ ಬಿಪಿ ಬರೀ ಟೆನ್ಷನ್ ಅದು ಈ ನನ್ನ ಮಕ್ಕಳಿಂದ ಸರ್ ಪ್ರೊಡ್ಯೂಸರ್ ಕನ್ವಿನ್ಸ್ ಮಾಡಿ 5 ಪಿಕ್ಚರ್ ಮಾಡಿದೆ ಸರ್ ಎಲ್ಲ ಅರ್ಧಂಬರ್ಧದಲ್ಲೇ ನಿಂತು ಹೋಗ್ಬಿಡ್ತು ಸರ್ ಅದೆಲ್ಲ ಡೈರೆಕ್ಟ್ರೆ ಹಾಗಾದ್ರೆ ಈ ಪಿಕ್ಚರು ಹಾಗನ್ಬಿಡಿ ಸರ್ 100% ಸಕ್ಸಸ್ ಪ್ರೊಡ್ಯೂಸರ್ ಕೃಷ್ಣ ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟಿದಾರ ಫೈನಾನ್ಸರು ಡಿಸ್ಟ್ರಿಬ್ಯೂಟರ್ 50 ಪಿಕ್ಚರ್ಗೆ ಗಾಂಧಿನಗರದಲ್ಲಿ ಫೈನಾನ್ಸ್ ಮಾಡಿದಾರೆ ಸರ್ ಅದರಲ್ಲಿ ನೀವು ಬೇರೆ ಇದ್ದೀರಾ ಅಂದ್ರೆ ಪಿಕ್ಚರ್ 200% ಸಕ್ಸಸ್ ಸರ್ ಸರ್ ಪಿಸ್ತೂಲ್ ಬರೋದಕ್ಕೆ ಒಂದು 2 ಅವರ್ಸ್ ಲೇಟ್ ಆಗುತ್ತೆ ಅಲ್ಲಿವರೆಗೂ ತಾವು ರೆಸ್ಟ್ ತಗೋತಾ ಇದೆ ಬಂದ ತಕ್ಷಣ ನಾನು ಹೇಳಿ ಕಳ್ಸ್ಬಿಡ್ತೀನಿ ಸರ್ ಡೈರೆಕ್ಟ್ರೆ ಪಕ್ಕದಲ್ಲಿ ಆ ಪ್ಯಾಲೇಸ್ ಇದೆ ನೀವು ಬಂದ್ರೆ ಹೋಗಿ ನೋಡ್ಕೊಂಡ್ ಬರ್ಬೋದು
ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ನಾವು ಬಂದಿರೋದು ಶೂಟಿಂಗ್ ಮಾಡೋದಕ್ಕೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸರ್ ಆ ಸೀನ್ ಬೆಂಗಳೂರಲ್ಲಿ ಪ್ಲಾನ್ ಮಾಡಿದ್ದೀನಿ, ಅಲ್ಲೇ ಚೀಟ್ ಮಾಡೋಣ. ಓಕೆ? ಬೆಂಗಳೂರಲ್ಲೇ ಮಾಡ್ತೀರಾ? ನನಗೆ ಸ್ಕ್ರಿಪ್ಟ್ ವರ್ಕ್ ಇದೆ ಸರ್, ಸುಮ್ನೆ ರಿಸ್ಕ್ ತಗೊಳ್ಳೋದು ಯಾಕೆ ಅಂತ. ನೀವು ಹೋಗಿ ಬನ್ನಿ. ಸರಿ ಸರಿ, ನಾನು ಹೋಗಿ ಬರ್ತೀನಿ, ನೀವು ಕಾಯ್ತಾ ಇರಿ. ಓಕೆ ಬರ್ಲಾ? ಸರ್ ಪ್ರಾಪರ್ಟಿ ಬಂದ್ಬಿಡುತ್ತೆ, ಬೇಗ ಬಂದ್ಬಿಡಿ ಸರ್. ಪ್ರಾಪರ್ಟಿ ಬಂದ ತಕ್ಷಣ ನಾನು ಸಲ್ಲಿ ಫೋನ್ ಮಾಡಿ ನಾನು ಬರ್ತೀನಿ. ಬರ್ಲಾ? ಬಾಯ್ ಬಾಯ್. ಹಲೋ ಹಲೋ, ಹೇಳಿ ಸರ್. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಸತೀಶ್ ಮಾತಾಡೋದು. ಪ್ರಾಪರ್ಟಿ ಬಂದಿದೆ ಸರ್. ಹೌದಾ? 2 hours ಅಂತ ಹೇಳಿದಾರಲ್ಲ? ಇಲ್ಲ ಸರ್, ಬೇಗ ತಂದ್ಬಿಟ್ಟಿದ್ದೀನಿ, ಬನ್ನಿ. ಹೌದಾ? ಈ ಹಾಳಾದ ಪ್ಯಾಲೇಸ್ ನೋಡೋಗ್ತಿಲ್ವಲ್ಲ? ಸರ್ ರೆಡಿ ಮಾಡ್ಕೊಳ್ಳಿ, ಬಂದೆ. ಓಕೆ ಓಕೆ. ಕುಮಾರ್, ನಾವಿಲ್ಲಿಂದ ಹೊರಡೋದೇ ಒಳ್ಳೇದು. ಜೊತೆಲೆ ಎಲ್ಲ ಟ್ರಿಪ್ಗೆ ಬಂದಿದ್ದೀವಿ. ಈಗ ಅವ್ರಿಲ್ದೆ ನಾವು ಹೋಗಿ ಯಾರಾದ್ರೂ ನಮ್ಮನ್ನ ಕೇಳಿದ್ರೆ ಏನು ಉತ್ತರ ಕೊಡೋದು? ಮೊದಲು ಆ ದೇವನ ಗುಮ್ಮನ ಪತ್ತೆ ಹಚ್ಚಬೇಕು. ಏಯ್, ನಿನಗೆ ಗೊತ್ತಾ, ಬೆಳಗ್ಗೆಯಿಂದ ನಾವು ನೋಡದೇ ಇರೋ ಜಾಗ ಇಲ್ಲ, ಹುಡುಕ್ದೇ ಇರೋ ಸ್ಥಳ ಇಲ್ಲ. ಯಾರೋ ಅಳ್ತಾ ಇರೋ ಶಬ್ದ ಕೇಳಿಸ್ತಾ ಇದೆಯಲ್ಲ. ಬಾ, ನಮ್ ಕುಳ್ಳ. ಕುಳ್ಳ, ಏ ಏನಾಯ್ತು? ಯಾಕೋ ಅಳ್ತಾ ಇದೀಯಾ? ಏನಾಯ್ತು? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಆದ್ರೆ ಒಳಗಿರ್ಬೇಕಿತ್ತು, ಇಲ್ಲಿ ಯಾಕಿದ್ಯಾ ನೀನು? ದೇವ ಭೂತಗಳಿಂದ ಬಂಗ್ಲೆಲಿರೋ ಜಾಸ್ತಿ ನಾವು ಹೊರಟೋಗ್ಬಿಡೋಣ. ಏಯ್ ಸುಮ್ಮನೆ ಮಲ್ಕೊಳೋ. ಏನನ್ನ ಮಾತಾಡ್ತಾನೆ ತಲಹಾಟ, ಅವು ಮಲ್ಕೊಳೋ. ನಾನು ಹೋಗಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ. ಅಲ್ಲಿ ಮಾತೆ ಪೂಜೆ ಮಾಡ್ತಿದ್ದಾಳೆ, ಇಲ್ಲಿ ಮಾಮ ಗುಂಡಿ ತೋಡ್ತಿದ್ದಾನೆ. ನಮ್ ರೂಳಕ್ಕೆ ಹೋಗ, ನಾನು ಇರೋದಿಲ್ಲ. ಕತ್ತೆ ಎಲ್ಲಿ ಹೋಗ್ತಾನೆ? ಬರ್ತಾನೆ ಬಿಡು. ಓಂ ಹ್ರೀಂ. ಅಯ್ಯೋ ಬೆಂಕಿ, ಅಯ್ಯೋ ದೇವ, ಅಯ್ಯೋ ದೇವ. ಏ ಕುಳ್ಳ, ಯಾಕೋ ಹೀಗೆ ಓಡ್ತಿದ್ಯೆ? ನಿಂತ್ಕೊಳ್ಳೋ. ಏನಾಯ್ತು? ಕಾಲಿಟ್ಕಡೆಲ್ಲ ಬೆಂಕಿ ಬೆಂಕಿ ಅಂಟಿಸ್ಕೊಂಡು ಬರ್ತಾ ಇದೆ, ಕಾಲ್ ಸುಡ್ತಾ ಇದೆ. ಏನ್ ಹೇಳ್ತಿದ್ಯಾ? ಅಣ್ಣ, ಇಲ್ಲಿ ದೇವ ಇರೋದಂತ ಗ್ಯಾರಂಟಿ. ನಾನಿರಲ್ಲ. ಏನಿದು ಕುಮಾರ್? ಬೆಂಕಿ ಅಂತಾನೆ, ಸುಡುತ್ತೆ ಅಂತಾನೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಬಾ ನೋಡ್ಕೊಂಬರೋಣ ಬಾ. ಓಂ ಕ್ಲೀಂ. ಈ ಜಾಗದಲ್ಲಿ ಏನೋ ಇದೆ. ನಾವ್ ಇಲ್ಲಿದ್ದಷ್ಟು ತುಂಬಾ ಡೇಂಜರ್. ಆದಷ್ಟು ಬೇಗ ನಮ್ಮ ಚೇತನ್ ಕರ್ಕೊಂಡು ನಾವಿಲ್ಲಿಂದ ಹೋಗ್ಬೇಕು. ನಾನು ಮೊದಲೇ ಇಲ್ಲಿಂದ ಹೋಗೋಣ ಅಂದೆ. ಈಗ ನೋಡು, ಎಲ್ಲಿ ನೋಡಿದ್ರು ಬೆಂಕಿ ಬರ್ತಾ ಇದೆ. ಒಂದು ಪ್ಯಾಲೇಸ್ ಹೋಗೋಣ ನಡಿ. ಬಾ ಕುಮಾರ್. ಓಂ ಭೂರ್ಭುವಸ್ವರೂಪೀ ದಿಗ್ಬಂಧಂ. Please.
ಇಲ್ಲಿಂದ ಹೊಟ್ಟೋಗೋಣ ಅಂತ. ಈಗ ನೋಡು, ಎಲ್ಲಿ ನೋಡಿದ್ರು ಬೆಂಕಿ ಬರ್ತಾ ಇದೆ. ಬಾ ಹೊಟ್ಟೋಗ್ಬಿಡೋಣ ಕುಮಾರ್. ಕುಮಾರ್, ಮದ್ವೆ ಅಂದ ಕೂಡ್ಲೆ ನಂಗೆ ಹಳೆದೆಲ್ಲ ಜ್ಞಾಪಕ ಬರುತ್ತೆ ಕುಮಾರ್. ನಾನು ದುಡುಕ್ಬಿಟ್ಟೆ, ನಾನು ತಪ್ಪು ಮಾಡ್ಬಿಟ್ಟೆ. ಅಲ್ಲ ಕುಮಿ, ಇವನು ಏನೇನೋ ಹೇಳ್ತಾ ಇದ್ದಾನೆ. ನಾವಿಲ್ಲಿಂದ ಆಚೆ ಹೋಗೋಕ್ಕಾಗಲ್ಲ. ಬಗ್ಲೆಯಿಂದ ಆಚೆ ಹೆಜ್ಜೆ ಇಟ್ರೆ ಬೆಂಕಿ ಬಂದ್ಬಿಟ್ಟು ನಮ್ಮನ್ನ ಸುಟ್ಬಿಡುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾನೆ. ಅದು ನಿಜಾನಾ? ನಾ ಹೇಳಿ ಸುಳ್ಳಕ್ಕ ಮಾರಾಟ. ನಿನ್ನೆ ರಾತ್ರಿ ನಾನೇ ನೋಡಿದ್ದೀನಿ. ಏಯ್ ಕುಳ್ಳ, ನೀನ್ ಹೀಗೆಲ್ಲ ಹೇಳಿದ್ರೆ ನಿನ್ ಬಾಯಿಗೆ ಬಿರಡೆ ಹಾಕ್ಬಿಡ್ತೀನಿ ನೋಡು. ಹೇಳ್ಕೊಮಾರಣ್ಣ, ಮುಖ ನೋಡ್ತಿದ್ಯಲ್ಲ, ಹೇಳ್ಕೊಮಾರಣ್ಣ. ಹೌದು, ಅವನು ಹೇಳ್ತಿರೋ ಸತ್ಯ. ನಾವ್ ಯಾರು ಇಲ್ಲಿಂದ ಹೊರಗೆ ಹೋಗಕ್ಕಾಗಲ್ಲ. ಕುಮ್ಮಿ, ನೀನು ಇವ್ನ ಜೊತೆ ಸೇರಿ. ಇಲ್ಲ ರಾಯ್, ಅಗೋಚರವಾದ ಏನೋ ಇಲ್ಲಿದೆ. ನಾವೀಗ ಇಕ್ಕಟ್ಟನ್ನ ಸಿಕ್ಕಾಕೊಂಡಿದ್ದೇವೆ. ಈ ವಿಷಯನ ಎಲ್ರಿಗೂ ಹೇಳ್ಬಿಟ್ರೆ ಎಲ್ರೂ ಗಾಬರಿ ಪಡ್ತಾರೆ. ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ. ನೀವು ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಏನೇ ಆಗ್ಲಿ ಧೈರ್ಯವಾಗಿ ಎದುರಿಸ್ಬೇಕು. ಕುಮ್ಮಿ, ನೀನು ಹೇಳೋದು ಕೇಳಿದ್ರೆ ನಿಮ್ಗೂ ಭಯ ಆಗ್ತಿದೆಯಲ್ಲ? ಈ ಭಯ ಎಲ್ಲರಲ್ಲೂ ಆಗೋದು ಬೇಡ. ನಾವ್ ಈ ಜಾಗದಿಂದ ಹೇಗಾದ್ರೂ ಪಾರಾಗೋದಕ್ಕೆ ಪ್ರಯತ್ನ ಪಡ್ಬೇಕು. ಕುಮಾರಣ್ಣ, ಬೆಳಿಗ್ಗೆ ಚೈತನ್ಯ ಕಾಣಿಸ್ತಿಲ್ಲ. ಹಾ, ನನಗೆ ಗೊತ್ತಾ? ಏನಾಯ್ತು? ನಿನ್ನೆ ರಾತ್ರಿ ನಾನು ಚೈತು
ನನ್ನನ್ನೇ ಆತ್ಮ ಅಂತ ತಿಳ್ಕೊ. ಇನ್ನೊಂದ್ ಸ್ವಲ್ಪ ಹೊತ್ತು ನೀನ್ ಇಲ್ಲೇ ಇದ್ರೆ ನೀನು ಆತ್ಮ ಆಗ್ಬಿಡ್ತೀಯಾ. ನಾನು ಓಡ್ತೀನಿ, ನೀನು ಓಡು ಓಡು. ಚೇತು ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಆ ದೇವು ಓದನು ಬರ್ಲೇ ಇಲ್ಲ. ಈ ಗುಮ್ಮ ಎಷ್ಟು ಭಯಂಕರ ಸತ್ತೋಗ್ಬಿಟ್ಲು. ಅಂತ ಹೇಳ್ತಿಯಲ್ಲ, ಡೆಡ್ ಬಾಡಿನೇ ನಾಟ್ ಫೌಂಡು. ನನಗೇನೋ ಕುಮಾರ್ ತೆಲ್ದಂಗೆ ಇದು ಕಣ್ಕಟ್ಟಂತಾನೆ ಡೌಟು. ಕಣ್ಕಟ್ಟು ಅಲ್ಲ, ಏನೂ ಅಲ್ಲ. ನಾವಿಲ್ಲಿಗೆ ಎಷ್ಟೊಂದ್ ಜನ ಒಟ್ಟಿಗೆ ಬಂದಿದ್ವಿ. ಒಟ್ನಲ್ಲಿ ಆದಷ್ಟು ಬೇಗ ನಾವೆಲ್ಲರೂ ಇಲ್ಲಿಂದ ಹೊರಟ್ಬಿಡೋಣ. ಕುಮ್ಮಿ ಹೇಳ್ತಾನೆ ಕಣ್ಮರೆ ಆದರೂ ಹುಡ್ಕೊಂಡು ಹೋಗೋಣ ಅಂತ. ಈ ಗತಿ ನಮಗೇನಾದ್ರೂ ಬಂದ್ಬಿಟ್ರೆ ನನ್ ಮುಡ್ಬಿ ಸುಸೈಡ್ ಮಾಡ್ಕೊಂಡು ಸತ್ತು ಹೋಗ್ಬಿಟ್ಟಾರೆ. ಕುಮಾರ್, ನೀನ್ ಹೇಳದ್ ಕೇಳಿದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ಆ ಹುಚ್ಚಾಗಿ ನೆಲಮಾಳಿಗೆ ಬಂದಿದ್ದ, ಅವನು ಇಲ್ಲೇ ಇರ್ತಾನ ಅಂತ. ಇದೆಲ್ಲ ಅವಂದೇ ಕೆಲಸ ಇರ್ಬೇಕು. ರಾತ್ರಿ ನೋಡಿದಾಗ ಆಕಾಶದಷ್ಟು ಎತ್ತರ ಇದ್ಲು, ಅವಳ ಕಾಲು ಬಂಗ್ಲೆಷ್ಟು ಅಗಲ ಇತ್ತು ಒಂದೇ. ಆಮೇಲೆ ಅವಳೇ ಹೆಣಾಗ್ ಮಲಗಿದ್ಲು ಅಂತೀಯ, ತಿರುಗಿ ನೋಡಿದ್ರೆ ಹೆಣನ ಇಲ್ಲ ಅಂತೀಯ. ನೀನು ಸುಳ್ಳು ಹೇಳ್ತಾ ಇದೆಯೋ ಅಥವಾ ಭ್ರಮೇಲಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಕರೇಜ್ ಎಷ್ಟೇ ಇದ್ರು ನೈಟ್ ಯಾಕಾಗತ್ತೋ ಅನ್ಸುತ್ತೆ. ಫಿಯರ್ ನಲ್ಲಿ ಸ್ಲೀಪಕ್ಕೆ ಆಗಲ್ಲ. ಕಣ್ಣು ಕ್ಲೋಸ್ಡ್ ಇದ್ರೆ ಟೇಬಲ್ ಕಮ್ಮುತ್ತೆ ಕಣ್ರೆ. ನನಗೂ ಅಷ್ಟೇ ಕಣೆ, ಕಣ್ ಮುಂದೆ ದವ ಬದ್ದಂಗ ಆಗುತ್ತೆ. ಎಲ್ಲಿ ಎಲ್ಲಿ ಬೆಂಕಿ? ಬೇಕಾದ್ರೆ ಬಂದು ನೋಡಿ. ಏನು ಇಲ್ಲ. ಇಲ್ವಲ್ಲ, ನೀವೇ ಬಂದು ನೋಡಿ. ನಾವು ನೋಡಿದ್ವಿ, ಅಲ್ಲೇ ಇತ್ತು. ನೀರೆಲ್ಲ ಕೆಂಪಾಗಿತ್ತು, ನಾವು ನೋಡಿದ್ವಿ ಕುಮಾರ್. ಇದು ಕಣ್ ಕಟ್ಟಿರ್ಬೇಕು, ಒಬ್ರಿಗೆ ಕಂಡ್ರೆ ಇನ್ನೊಬ್ರಿಗೆ ಕಾಣೋದಿಲ್ಲ. ಹೌದು, ನಿಮ್ ಜೊತೆ ಪಿಂಕಿ ಇರ್ಲಿಲ್ವಾ? ಸ್ನಾನಕ್ಕೆ ಹೋಗಿದ್ಲು. ಯಾರು ಆಟ ಆಡ್ತಿರ್ಬೇಕಷ್ಟೇ, ಭೂತ ಪ್ರೇತ ಎಂತದೂ ಇಲ್ಲ. ಬಾತ್ರೂಮ್ ಅಲ್ಲಿ ಇರ್ಬೇಕು, ನೋಡೋಣ ಬನ್ನಿ. ಬನ್ನಿ. ಎಲ್ಲೂ ಕಾಣ್ಲಿಲ್ಲ. ಈ ಕಡೆ ಅಲ್ಲೂ ನೋಡ್ದೆ. ನೋ ಬಾಡಿ ಕಣೆ. ನಾವ್ ಯಾರು ಸುಮ್ಮನೆ ನೋಡ, ಮುಂದಿಟ್ಟ ಹೆಜ್ಜೆನ ಹಿಂದಿಡೋದು ಬೇಡ. ಅದೇನಾಗುತ್ತೋ ಆಗ್ಲಿ. ಕುಮಾರ್, ಇವತ್ ರಾತ್ರಿ ನಾವು ಯಾರು ನಿದ್ದೆ ಮಾಡೋದೇ ಬೇಡ. ಬಂಗ್ಲೆ ಹೊರಗಡೆನೆ ಎಲ್ಲರೂ ಇದ್ಬಿಡೋಣ. ಏನಂತೀಯ? ಹೌದು, ಈಗಿರೋದು ಅದೊಂದೇ ದಾರಿ. ಅದೇನು ಅಂತ ಕಂಡುಹಿಡಿಬೇಕು ಅಂದ್ರೆ ಕ್ಯಾಂಪ್ ಫೈರ್ ಹಾಕ್ಲೇಬೇಕು. ಅಲ್ಲಿ ನೋಡೋ ಮೋಹಿನಿ ದೆವ್ವ ಬರ್ತಾ ಇದೆ ನನ್ನ ಹಿಂದೆ. ಅಯ್ಯಯ್ಯಪ್ಪೋ ಯಾಕೋ ಕುಳ್ಳ ಸುಳ್ಳೆಳ್ಬೇಡ ಹುಷಾರ. ಅಯ್ಯೋ ಭೂತ ಬಂದು ಹಿಡ್ಕೊಂಡ್ಬಿಟ್ರೆ ನಾವೆಲ್ಲ ಡಮಾರು. ಯಾಕೋ ಯಾಕೋ ನಿನ್ನೆ ಧವ ಧವ. ಅಯ್ಯಯ್ಯೋ ಓಡು ಓಡು ಮತ್ತು ದೆವ್ವ ದೆವ್ವ. ಮುಟ್ಟಿದರೆ ಮೃತ್ಯು ಕಣೋ ಮಾಯಾವಿನಿ ಮೋಹಿನಿ. ಜಗ ಹೇಳಿ ಕೇಳ್ತಲ್ವೇ ನಾವು, ಭಯ ಆಗ್ತಾ ಇದೆ ಕಣೋ. ಅಯ್ಯೋ ತೆರಿ ಯಾಕೋ ಕುಳ್ಳ ಬೆಪ್ಪಾಗಿ ಹೆದರಿದೆ. ಅಯ್ಯಯ್ಯೋ ಭೂತ ಬಂದು ಹಿಡ್ಕೊಂಡ್ಬಿಟ್ರೆ ನಾವೆಲ್ಲ ಡಮಾರು ಡಮಾರು. ಘನವಾದ ವಿದ್ಯಾವಂತ ಮಣ್ಣಿಗೆ ಹೋದ, ಹರಿಭಕ್ತ ಸೇರಿ ಹೋದ ಸ್ವಾಮಿಯ ಪಾದ. ಸಿರಿತನದಲ್ಲಿ ಮೆರೆದೋನು
ಧೀರ ಮಹಾರಾಜನು ಕೋರಿ ಸೇರಿದ ಈ ನಮ್ಮ ಬಾಳಲಿ ಏನು ಶಾಶ್ವತ ಇರೋವರೆಗೂ ಮಜಾ ಮಾಡುವುದೇ ಶಾಶ್ವತ ಇರೋವರೆಗೂ ಮಜಾ ಮಾಡುವುದೇ ಶಾಶ್ವತ ಕುಳ ಮುಂಡ ಈ ಬಾಳಲ್ಲಿ ಏನು ಶಾಶ್ವತ ಇರೋವರೆಗೂ ಮಜಾ ಮಾಡೋದೇ ಶಾಶ್ವತ ಕಣ್ರ ಓಯ್ ಟುಮ್ ಟುಮ್ ಸ್ಟೆಪ್ ಹಾಕು ಓಯ್ ಕಲರ್ ಡ್ಯಾನ್ಸ್ ಮಾಡು ಬನ್ನಿ ಕುಣಿಯೋಣ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ. ಮಗಳೇ, ಅಪ್ಪ, ನೀನು ಮಾಡಿದ ಪೂಜೆ ಫಲಕಾರಿಯಾಗಿದೆ. ನಂಗೆ ಮೋಕ್ಷ ಸಿಗ್ತಾ ಇದೆ. ಅಪ್ಪ, ನಿನಗೆ ಈಗ್ಲಾದ್ರೂ ಮೋಕ್ಷ ಸಿಗ್ತಾ ಇದೆಯಲ್ಲ? ನಿನ್ನಿಂದ ಮತ್ತೊಂದು ಕೆಲಸ ಆಗ್ಬೇಕು ಮಗಳೇ. ಅದೇನ್ ಹೇಳಪ್ಪ? ನಾನು ಹೇಳಿದಂತೆ ಮಾಡಬೇಕು ಮಗಳೇ. ಖಂಡಿತ ಮಾಡ್ತೀನಪ್ಪ. ಎದ್ದೇಳು ಮಗಳೇ. ನಿನ್ನ ಬಲಕ್ಕೆ ತಿರುಗಿ ಎಡಕ್ಕೆ ಬಾ ಮಗಳೇ. ನಿನ್ನ ಎದುರಿಗೆ ಇರುವ ಆ ಹಗ್ಗವನ್ನು ತೆಗೆದುಕೋ ಮಗಳೇ. ಏನಾಗಿದೆ ನಿಂಗೆ? ಎಲ್ಲ ಎಲ್ಲಿದ್ದಾರೆ? ಕುಮಾರ್! ಹಲೋ ಕುಮಿ, ನಮ್ ಪುಣ್ಯ ನಿನ್ನೆ ರಾತ್ರಿ ಏನು ಆಗಿಲ್ಲ. ನಾವೆಲ್ಲ ಒಟ್ಟಿಗೆ ಇದ್ವಲ್ಲ ಅದಕ್ಕೆ. ಹಾ, ಜೊತೆಲಿ ಆ ಹುಚ್ಚ ಬೇರೆ ಇದ್ನಲ್ಲ, ಅದಕ್ಕೆ ಏನ್ ಆಗಿಲ್ಲ ಅನ್ಸುತ್ತೆ. ಈ ಕೆಲ್ಸ ಎಲ್ಲ ಹುಚ್ಚನೆ ಮಾಡ್ತಿದ್ದ ಅಂತ ಅನ್ಸುತ್ತೆ. ಮಾತೆ ಕಾಣ್ತಾ ಇಲ್ಲ. ಸರಿಯಾಗಿ ಹುಡುಕ್ಬೇಕಿತ್ತು. ಅಯ್ಯೋ, ಎಲ್ಲ ಹುಡುಕ್ತಾಣ, ಎಲ್ಲೂ ಕಾಣ್ತಾ ಇಲ್ಲ. ಅವ್ಳ ರೂಮಲ್ಲಿ ಪೂಜೆ ಸಾಮಾನು ಇಲ್ಲ, ಅವಳು ಇಲ್ಲ. ಹೌದಾ? ಕುಮಾರ್! 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 ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ.
ಎತ್ಕೋತಾ ಇದ್ದೀರಾ ಅಮ್ಮ? ಈ ಸೋ ಮಚ್ ಅನುಭವಿಸಿಂಗ್ ವೈ ನೀವು ಡಿಸ್ಟರ್ಬ್ ಅವನಿಗೆ? ಅಕಸ್ಮಾತ್ ಆತ್ಮನೋ ನಿಶಾಚರನೋ ಆಗಿದ್ರೆ ಹಗಲೊತ್ತು ಓಡಾಡಲ್ಲ. ಹಾಗಿರ್ಬೇಕಾದ್ರೆ ಬ್ಲೇಡ್ ಎದ್ದು ಕುರುಪ್ ಹಾಕೋಕೆ ಹೇಗ್ ಸಾಧ್ಯ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಹುಂಡ, ನೀನ್ ಸೋಪ್ ಹಚ್ಕೊಳಕ್ ಶುರು ಮಾಡಿದ್ಮೇಲೆ ಕಣ್ಣೇ ಬಿಡ್ಲಿಲ್ವೇನೋ? ಕಣ್ ಬಿಡ್ಬೇಕು ಅಂತ ಅನ್ನಿಸ್ಲೇ ಇಲ್ಲಪ್ಪ. ಏನೋ ನಿನ್ನ ಅವತಾರ? ಏನ್ ಮಾಡ್ಕೊಂಡ್ ಬಂದಿದ್ಯೋ? ನೀನು ಮಾಡ್ಕೊಂಡ್ ಬಂದಿದ್ದಲ್ಲ ಕಣೋ, ಆ ಬಂಗ್ಲೆಯಿಂದ ಬಿದ್ದಿತ್ತು. ಅಲ್ಲಿ 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 ಬಿದ್ದಿತ್ತು. ಏನು ಬಂಗ್ಲೆ ಹಿಂದೆ ಬಿದ್ದಿತ್ತ? ವಿಚಿತ್ರವಾಗಿದೆಯಲ್ಲ, ಆದಿಮಾನವರು ಹಾಕೊಳ್ತಿದ್ರು. ಹಾಗಾದ್ರೆ ಇಲ್ಲಿ ಆದಿಮಾನವರು ಇದ್ದಾರ? ಒಬ್ಬ ಹುಚ್ಚ ಇದ್ದಾನಲ್ಲ, ಅವನು ಆದಿಮಾನವಕ್ಕಿಂತ ವಿಚಿತ್ರವಾಗಿ ಕಾಣ್ತಾನೆ. ಏ ಮುಂಡ, ನಿನ್ಗೇನ್ ಗತಿ ಬಂತ? ಕುಮಾರ್, ಏನಾಯ್ತು ಅವನ್ಗೆ? ಶೇವ್ ಮಾಡ್ತಿರೋವಾಗ ಬ್ಲೇಡು ಕುರುಪ್ ಹಾಕ್ಬಿಟ್ಟಿದೆ. ಏನ ಬ್ಲೇಡು ಕುರುಪ್ ಹಾಕ್ಬಿಡ್ತಾ? ಏ ಮುಂಡ, ತರ್ಲ ಕಣ ನೀನು. ಹೆಂಡೋಕೆ ಏನಾದ್ರು ಡೌಡ್ಕ್ ಹೋಗಿದ್ಯಾ? ಏಯ್, ಮೊದ್ಲೇ ಅವ್ನು ನೋವಲ್ ನರಳ್ತಾ ಇದ್ದಾನೆ, ನೀನ್ ಬೇರೆ ತಮಾಷೆ ಮಾಡ್ತಿದ್ಯಾ? ಸಾರಿ ಕಣಮ್ಮ. ಇಲ್ಲಿ 2 ಪೀಸ್ ಹಾಕೊಳ್ಳೋರು ಯಾರಿದಾರೋ ಮೊದ್ಲು ಕಂಡುಹಿಡಿಬೇಕು. ನಿಂಗೆ ಇದೆಲ್ಲಿ ಸಿಕ್ತು? ಆ ಬಂಗ್ಲೆಯಿಂದ. ಇದನ್ಯಾರು ಉಪಯೋಗಿಸ್ತಿರ್ಬೋದು? ನಿಗೂಢವಾಗಿದೆಯಲ್ಲ.
ಸರ್ ಅದು ನಾವು ಈ ಜಾಗಕ್ಕೆ ಟಿಟಿಲ್ ಬರ್ತಾ ಇದ್ದಾಗ ಟಿಟಿ ಪಂಚರ್ ಆಗೋಯ್ತು, ನಮ್ಗೆ ಗೊತ್ತಿಲ್ಲದೆ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಹೌದಾ? ಬನ್ನಿ ಕಾರತಿ, ಕಮಾನ್. ಟುಮ್ ಏನಾಯ್ತು? ನಾವ್ ಎಲ್ಲಿದ್ದೀವಿ? ಹೀರೋ ಎಲ್ಲಿ? ಹೀರೋ? ಯಾವ ಹೀರೋ? ಆ ಹೀರೋ ಬಂದು ನಮ್ ಕಾಪಾಡ್ದಂಗಿತ್ತು. ಏಯ್, ಯಾವ ಹೀರೋನಿಲ್ಲ ಝೀರೋನಿಲ್ಲ ಇಲ್ಲ, ತೆಪ್ಪಗೆ ಮಲ್ಕೋ. ಬೆಳಕಂಡ್ರೆ ಸಾಕು ಅಂತ ನಾವಿದ್ರೆ ನೀನ್ ಹೀರೋ ಕನಸು ಕಾಣ್ತೀಯ. ಶೂಟಿಂಗ್ ನೆಪ ಮಾಡ್ಕೊಂಡು ಈ ಪ್ಯಾಲೇಸ್ಗೆ ಹೀರೋ ಬಂದು ನಮ್ಮನ್ನೆಲ್ಲ ಕಾಪಾಡಬಾರ್ದಾ? ಸೂಪರ್ ಸರ್, ಫ್ಯಾಂಟಾಸ್ಟಿಕ್ ಸರ್. ಬರಲಿ ಇನ್ನೊಂದು ಶಾಟು ಹಾಗೆ ಪಾಸಿಂಗ್ ಅಲ್ಲಿ ಹೈ ಸ್ಪೀಡ್ ಅಲ್ಲಿ ಬರ್ತಾ ಇರ್ತೀರಾ ಸರ್ ನೀವು. ಓಕೆ ಸರ್. ರಾಮು ರೆಡಿನಾ? ಒಂದೇ ಟೇಕ್ ಓಕೆ ಆಗ್ಬೇಕು. ಏನ್ ಸರ್ ಆಟ ಆಡ್ತಿದ್ದೀರಾ? ಕತ್ಲಾಗೋಯ್ತು. ಇದೇನ್ ಟಿವಿ ಸೀರಿಯಲ್ ಅನ್ಕೊಂಡ್ರ? ಸಿನಿಮಾ ಸರ್ ಇದು. ಓಕೆ ಸರ್, ಬ್ಯಾಕಪ್ ಸರ್. ಬ್ಯಾಕಪ್. ನಾಳೆ ಪ್ರೋಗ್ರಾಮು? ನಾಳೆ ಸಾಂಗು ಸರ್. ಅದು ಇಲ್ಲೇ ಮಾಡ್ತೀರಾ? ನೋ 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 ಇಲ್ಲ ಸರ್, ಡಿಫ್ರೆಂಟ್ ಲೊಕೇಶನ್ ಸರ್. ಡೈರೆಕ್ಟ್ರೆ, ಈ ಸಾಂಗ್ ನ ಆ ಹಳೆ ಪ್ಯಾಲೇಸ್ ಮುಂದ್ಗಡೆ ಮಾಡಿದ್ರೆ ಚೆನ್ನಾಗಿರ್ತಲ್ವಾ? ಪ್ಯಾಲೇಸ್ ಅಂತ ಹಿಡ್ಕೊಂಡ್ಬಿಟ್ಟಿದ್ರಲ್ಲ ಸರ್ ನೀವು. ನಿಮ್ ಇಷ್ಟ, ಎಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ. ಕೋಪ ಮಾಡ್ಕೋಬೇಡಿ ಸರ್, ಅಲ್ಲೇ ಮಾಡೋಣ ಬಿಡಿ ಸರ್. ಆಯ್ತಾ? ಎಂತ ಸಾವು ಬಂತು ಭಾಗ್ಯ ನಿಂಗೆ. ಭಾಗ್ಯ 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 ನೀನ್ ಯಾವಾಗ ಸತ್ತೋದೆ ಭಾಗ್ಯ? ನಿಮಗೋಸ್ಕರನೇ ಕಾಯ್ತಿದ್ದೀರಿ. ನೀವು ಬರ್ತೀರಾ, ನನ್ನ ಹೆಣ ತೆಗಿತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೆ. ನೀನಾ? ಯಾಕ ಹೆದರ್ಕೊಂಬಿಡಣ? ಇಲ್ವಾ ಮತ್ತೆ? ಇಂಥ ನಡು ರಾತ್ರಿಯಲ್ಲಿ ನೀನ್ ಸರ್ರ ಅಂತ ಬೆಡ್ಶೀಟ್ ಹೇಳಿದ್ರೆ ಅದು ಇಂಥ ಸ್ಥಳದಲ್ಲಿ ಭಯ ಆಗದೆ ಇರುತ್ತಾ? ಈಗ ನನಗೆ ಏನ್ ಮಾಡ್ದೆ ಗೊತ್ತೇನಾ? ಬೆಡ್ಶೀಟ್ ಹೇಳಿದ್ರೆ ಭಯ ಬೀಳ್ಬೇಡ, ನಿನಗ್ ಧೈರ್ಯ ಬರ್ಲಿ ಅಂತ ಹಾಗೆ ಮಾಡ್ದೆ ಕಣ. ಭಯ ಬೀಳ್ಸಿ ಧೈರ್ಯ ಬರ್ಸಿದ್ರೆ ನಿಜವಾದ ದೇವ ಬಂದ್ರು ನೀನ್ ಹೆದರ್ಕೊಳ್ಳಲ್ಲ ಕಣ. ಇಲ್ಲಾಂದ್ರೆ ಹಾರ್ಟ್ ಫೇಲಿಯರ್ ಸತ್ತೋಗ್ತೇನೆ ನನ್ನ ಮಗನೇ. ನಾನಷ್ಟು ಪುಕ್ಲಲ್ಲ ಬಿಡು. ಏನದು ಸದ್ದು? ಹೌದಲ್ವಾ? ಅದು ಟುಮ್ ಗೊರಕೆ ಹೊಡ್ತಿರತ್ ಕಣ. ನನಗ್ ಗೊತ್ತು, ನಾನ್ ಧೈರ್ಯವಂತ. ಧೈರ್ಯವಂತ ಅಂತ ಈಗ ಗೊತ್ತಾಯ್ತಲ್ಲ. ಆಯ್ತು, ಬೆಡ್ಶೀಟ್ ತೆಗೆ. ಯಾಕೋ? 1-2 ಆಗಿರ್ಬೋದು, ಅದಕ್ಕೆ ನೋಡ್ತೀನಿ. ಒಳ್ಳೆ ತರಲೆ ನನ್ನ ಮಗನ ಸವಾಸ ಆಯ್ತು. ಹೋಗಯ್ಯ. ರಾತ್ರಿ ಭೂತ ದೇವದ ಕಾಟ ಬೇರೆ, ಜೊತೆಲಿ ಇವನ್ ಕಾಟ. ಏನಕ್ಕುಳ, ಏನಾಯ್ತಾ? ಯಾಕೆ ಅಳ್ತಿದ್ಯಾ? ಆಗುತ್ತೆ ಚಿಕ್ಕು, ಇನ್ನೆಷ್ಟೊಂದು ಪ್ರಾಣ ಇರುತ್ತೆ ಗೊತ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ. ಲೇ ನನ್ನ ಮಗನೇ, ಇವರೆಲ್ಲ ಮಲ್ಕೊಂಡಿಲ್ವೇನಾ? ಸುಮ್ಮನೆ ಮಲ್ಕೊಳ, ಏನಾಗಲ್ಲ. ನಿದ್ದೆ ಬರ್ತಾ ಇಲ್ಲ. ಎಷ್ಟು ಎವರ್ಸಿದ್ರು ಇವ್ರು ಹೇಳ್ತಾರೆ ಇಲ್ಲ. ಹೆಣ ಬಿತ್ಕೊಂಡವ್ರೆ. ಇವ್ರಿಗೆ ಜೀವ ಇದೆಯಲ್ವೋ ಗೊತ್ತಿಲ್ಲ, ಏನ್ ಮಾಡ್ಲಿ? ಹೌದಾ? ಒಂದು ನಿಮಿಷ. ಜೀವ ಇದೆ ಅಂತ ಕನ್ಫರ್ಮ್ ಆಯ್ತಾ? ಮತ್ತೇನೇನಾ? ಆದ್ರೂ ನಿದ್ದೆ ಬರ್ತಾ ಇಲ್ಲ. ಮಲ್ಕೊಳ ನಿದ್ದೆ ಬರ್ತಾ ಇಲ್ಲ ಜಿಗ್ಗು. ಹೌದಾ? ಈಗ ನಾನು ನಿದ್ದೆ ಬರ್ಸ್ತೀನಿ. ನಿನ್ಗೊಂದು ಕತೆ ಹೇಳ? ಆಯ್ತು ಹೇಳು ಜಿಗ್ಗು, ಕೇಳ್ಕೊಂಡು ಮಲ್ಕೊತೀನಿ. ನಮ್ ಬಂಗ್ಲೆನ ಹೊರಗಡೆಯಿಂದ ನೋಡಿದ್ಯಾ? ಅದು ಮಧ್ಯರಾತ್ರಿಲಿ. ಅಲ್ಲಿ ಎದುರಿಗೆ ಒಂದು ಮಂಟಪ ಇದೆ ಗೊತ್ತಾ? ಮಧ್ಯರಾತ್ರಿ 12 ಗಂಟೆ ಸಮಯ, ನಿಶ್ಶಬ್ದ ವಾತಾವರಣ, ಮಂಟಪ ಸುತ್ತಲೂ ಜೀರುಂಡೆ,
ಆಗ್ತಾ ಇದೆ. ಅಲ್ಲಿಂದ ಒಂದು ಆತ್ಮ ಎದ್ದು ನಿಂತಿದೆ. ಹಾಗೆ ಬಂಗ್ಲೆ ಕಡೆ ಬರ್ತಾ ಇದೆ. ನನಗೆ ಯಾವ ಕಥೆನೂ ಬೇಡ, ನಿದ್ದೆ ಬರ್ತಾ ಇದೆ, ಮಾಡ್ಕೋತೀನಿ. ನೋಡಿದ್ದೆ ಹೇಗೆ ಮಲಗಿಸ್ದೆ? ಈಗ ಮಲ್ಕೊ, ನಿದ್ದೆ ಬರುತ್ತೆ. ನನ್ನ ನಿದ್ರೆಗೆ ತೊಂದರೆ ಕೊಡ್ಬೇಡ ಅಂತ ನಾನು ಎಷ್ಟು ಸಲ ನಾನೇನು ಮಾಡಿದ್ದೀನಪ್ಪ? ರಾಯಿಗೆ ಏನಾಗಿದೆ ನೋಡೋಣ. ರಾತ್ರಿ ಬಹಳ ಎದುರಿಸ್ಬಿಟ್ಟಿತ್ತ. ಅರೆ ವಿಚಿತ್ರವಾಗಿದೆ ಅಲ್ಲ, ಈ ಬುಡ್ಡಿ ಮಗ ಯಾಕುಳ ಅಂತರ್ಪುಷ ತರ ತೇಲಾಡ್ತಾ ಇದ್ದಾನೆ. ಕುಮೆ ಟುಮ್ ಕುಳ ಬೇಗ ಬನ್ನಿ, ವಿಚಿತ್ರ ತೋರಿಸ್ತೀನಿ. ಏನು ಅವನ ಪರಿಸ್ಥಿತಿ ನೋಡು, ಟೈಟಾನಿಕ್ ತರ ತೇಲ್ತಾ ಇದ್ದಾನೆ. ಒಬ್ಬೊಬ್ರೆ ಸಾಯ್ತಾ ಇದ್ರೆ ತಮಾಷೆ ನೋಡ್ತಾ ಇದೀಯಾ? ನಿಂಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಸ್ವಲ್ಪ ಸೀರಿಯಸ್ ಆಗಿರೋದು ಕಲ್ತ್ಕೊ. ತಮಾಷೆ ಮಾಡೋದಕ್ಕೂ ಹೊತ್ತು ಗೊತ್ತು ಇದೆ. ಅವನ ಸತ್ತಿದ್ದಾನೆ. ಏನ ಈಗ ತಾನೇ ನೋಡಿದ್ನಲ್ಲ? ಈಗ ನಾವೇ ನೋಡಿದ್ವಲ್ಲ, ಇದನ್ನು ಕಣ್ಕಟ್ಟು ಅಂತೀಯ? ಹಾ, ಈಗ ನಿಂಗೆ ಅರ್ಥ ಆಯ್ತಾ ಇಲ್ಲೇನೋ ನಡೀತಾ ಇದೆ ಅಂತ? ಏನೋ ಅಲ್ಲ, ಯಾವ್ದೋ ನಿಶಾಚರಣೆ ಇದೆ. ಈಗ್ಲಾದ್ರೂ ನಿಮ್ಗೆಲ್ಲ ಬಿಲೀಫ್ ಬಂತ? ಇದೆಲ್ಲ ಡೆವಿಲ್ ಡೂಯಿಂಗ್ ತಾ ಇರೋದು. ನಾವು ಉಳಿತೀವೋ ಇಲ್ವೋ, ಇಲ್ಲಿಂದ ಬೇಗ ಹೊರಟ್ಬಿಡೋಣ, ಇಲ್ಲ ಅಂದ್ರೆ ನಾವ್ ಯಾರು ಉಳಿಯೋದಿಲ್ಲ. ಇಟ್ಸ್ ಇಂಪಾಸಿಬಲ್. ಇಲ್ಲಿಂದ ಯಾರು ಹೊರಗೆ ಹೋಗಕ್ಕಾಗಲ್ಲ. ಹೋಗೋಕ್ ಪ್ರಯತ್ನ ಪಟ್ರೆ ನಾವೆಲ್ಲ ಬೆಂಕಿಗೆ ಆಹುತಿ ಆಗ್ತೀವಿ. ಏನ ಬೆಂಕಿನ? ಏನಾಯ್ತು? ಏನೋ ಹೇಳ್ತಾ ಇದ್ದಾನಲ್ಲ? ಹೌದು, ಸುತ್ತ ಲಕ್ಷ್ಮಣ ರೇಖೆ ತರ ಬೆಂಕಿ ಗೋಳ ಇದೆ. ಏನಂದ? ಇದನ್ಯಾಕೋ ನೀನ್ ಮೊದ್ಲೇ ಹೇಳಿಲ್ಲ? ಈಗ್ಲೇ ಎಲ್ಲರೂ ಗಾಬರಿ ಆಗಿದ್ದಾರೆ. ಇದನ್ನ ಹೇಳಿದ್ರೆ ಇನ್ನೂ ಗಾಬರಿ ಆಗ್ತಾರೆ ಅಂತ ಹೇಳಿಲ್ಲ. ಹಿಟ್ ಔಟ್ ಆರ್ ಗೆಟ್ ಔಟ್, ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಇವತ್ ರಾತ್ರಿ ಆ ನಿಶಾಚರನ್ನ ಫಾಲೋ ಮಾಡಿ ಇದೇನು ಅಂತ ತಿಳ್ಕೊಳ್ಳೇಬೇಕು.
ಬರಲಿ. ಓಕೆ, ಈ ಕಡೆ ತಿರ್ಗ್ಸ. ಡೈರೆಕ್ಟ್ರೆ, ನಾವಿಲ್ಲಿ ಬಂದಿರೋದು ಶೂಟಿಂಗ್ ಮಾಡಕ್ಕೆ, ಪಿಕ್ನಿಕ್ ಅಲ್ಲ. ಟೈಮ್ ನೋಡಿ ಎಷ್ಟಾಯ್ತು? ನೀವು ರೆಡಿನ ಆಗಿಲ್ಲ? ಯೋ ಕ್ಯಾಮ್ರಾಮನ್, ರೆಡಿ ಮಾಡಯ್ಯ. ಎಲ್ಲ ಬಂದ್ಬಿಟ್ರು, ಎಲ್ಲ ಬಂದ್ಬಿಟ್ರು, ಎಲ್ಲ ಬಂದ್ಬಿಟ್ರು, ಎಲ್ಲ ಬಂದ್ಬಿಟ್ರು, ಎಲ್ಲ ಬಂದ್ಬಿಟ್ರು. ಸರ್, ನಿಮ್ಗೆ ಹೇಳಿಲ್ವ ಸರ್ ಇಲ್ಲಿ ಭೂತ ಪೂಜಾರಿ ಕಾಟ ಇರುತ್ತೆ ಅಂತ? ದಯವಿಟ್ಟು ಬನ್ನಿ ಸರ್, ಈಗ ಜಾಗ ಖಾಲಿ ಮಾಡೋಣ. ಇಲ್ಲ ಡೈರೆಕ್ಟ್ರೆ, ಇಲ್ಲಿ ಯಾವ ಭೂತಾನೂ ಇಲ್ಲ. ಇದು ಯಾರೋ ಮನುಷ್ಯ ಮಾಡ್ತಾರೆ ಕೆಲಸ. ಅದೇನಂತ ನಾ ಕಂಡು ಹಿಡಿಯಲೇಬೇಕು. ಸರ್ ನಿಮ್ಮಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ, ಇಲ್ಲ ಅಂದ್ರೆ ನಾವು ಮುಳುಗೋಗ್ತೀವಿ. ನಮಗೆ ಶೂಟಿಂಗ್ ಮುಗಿಸ್ಕೊಡಿ ಸರ್, ದಯವಿಟ್ಟು ಬನ್ನಿ ಸರ್. ಡೈರೆಕ್ಟ್ರೆ, ನಿಮ್ ಶೂಟಿಂಗ್ ಮುಗಿಸ್ಕೊಡ್ತೀನಿ, ಆದ್ರೆ ಇದೇನು ಅಂತ ನಾನ್ ನೋಡ್ಲೇಬೇಕು. ಸರ್ ಏನ್ ಹೇಳ್ತೀರಾ ಸರ್? ದಯವಿಟ್ಟು ಬನ್ನಿ ಸರ್, ಇಲ್ಲ ಅಂದ್ರೆ ನಾವು ಮುಳುಗೋಗ್ಬಿಡ್ತೀವಿ ಸರ್, ದಯವಿಟ್ಟು ಬನ್ನಿ ಸರ್. ಯಾಕೆ ಇಲ್ಲಿ ಬಿದ್ದಿದ್ಯಾ? ಬರ ಮೇಲೆ. ಏ ಟುಮ್ ಆ ತುದಿಲ್ ನಿಂತ್ಕೊಂಡು ಯಾಕೆ ವ್ಯಾಯಾಮ ಮಾಡ್ತಾ ಇದೀಯಾ? ಏ ಟುಮ್ ಏನಾಗಿದೆ ನಿಂಗೆ? ಏ ಬಿದೋಗ್ತೀಯಾ? ಏ ಬಿದೋಗ್ತೀಯಾ? ಇಲ್ಲೇ ಬಿದ್ದು ಕಾಣಿಸ್ತಾಗಿಲ್ಲ? ಎಲ್ಲೋ ತಾನೆ ಬಿದ್ದಿದ್ದು? ಆಶ್ಚರ್ಯವಾಗಿದೆಯಲ್ಲ, ಇವಳು ಸತ್ತೋದ್ಲಲ್ಲೋ. ಇಲ್ಲೇನು ನಡೀತಾ ಇದೆ ಕಣ? ನೆನ್ನೆ ರಾತ್ರಿ ನಾವು ಆತ್ಮನ ಫಾಲೋ ಮಾಡಿದ್ರು ನಮ್ಮನ್ನ ಏನು ಮಾಡಲಿಲ್ಲ. ನಾವು ಆ ಮರದ ಹತ್ರ ಹೋಗ್ತಿದ್ದ ಹಾಗೆ ಅದು ಮಾಯಾಗೋಯ್ತು. ಕರೆಕ್ಟ್, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆ ಆತ್ಮ ಚೈತೂನ ಹಿಡ್ಕೊಂಡಿದ್ದಾಗ್ಲೂ ನಾನು ಅದೇ ಜಾಗದಲ್ಲಿ ಬಿದ್ದಿದ್ದೆ, ಆದ್ರೆ ನನಗೇನು ಮಾಡ್ಲಿಲ್ಲ. ಅಂದ್ರೆ ಅದರ ಅರ್ಥ ಆ ಜಾಗದಲ್ಲಿ ಏನೋ ಇದೆ ಅಂತ. ಆ ನಿಶಾಚರ ಆ ಜಾಗದಲ್ಲಿ ಬರ್ದೇ ಇರೋ ಹಾಗೆ ದಿಗ್ಬಂಧನ ಇರಬಹುದು, ಅಥವಾ ಬೇರೆ ಏನಾದ್ರೂ. ಕುಮಾರ್, ಆ ಜಾಗಕ್ಕೆ ಹೋಗಿ ನೋಡ್ಬರೋಣ. ಆಯ್ತು, ನೀವು 3 ಜನ ಇಲ್ಲೇ ಇರಿ, ನಾವಲ್ಲಿ ಏನಿದೆ ಅಂತ ನೋಡ್ಕೊಂಡ್ ಬರ್ತೀವಿ. ಯಾವುದೇ ಕಾರಣಕ್ಕೂ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರ್ಬೇಡಿ. ಹಸಿವಾಗುತ್ತೆ, ಏನೋ ತಿನ್ನಕ್ ತರ್ತೀನಿ ಅಂತ ಒಳಗ್ ಹೋದ. ಇವ್ನ್ ನಮ್ಮನ್ ಕಾಯ್ತಾನೆ ಅನ್ಕೊಂಡ್ರೆ ಇವ್ನ ನಾವೇ ಕಾಯಿ ಹೋಗಾಯ್ತು. ಬಾರೆ ಅವನ್ ಎಲ್ಲಿದಾನೆ ಅಂತ ಹೋಗಿ ನೋಡೋಣ. ಸರಿ. ಅಯ್ಯೋ, ಎಲ್ಲೋದೆ ಇವ್ನು? ಜಿಂಕ್
ನೋಡು ಇಲ್ಲಿ ಏನು ಏನು ಇದು ಓಪನ್ ನೋಡು. ಇದು ದಿಗ್ಬಂಧನ ಯಂತ್ರ. ಅದಕ್ಕೆ ಆತ್ಮ ನಮ್ಮನ್ನೇನು ಮಾಡಿಲ್ಲ. ಕರೆಕ್ಟ್. ಹೌದು, ಇದು ನಮ್ ಜೊತೆಲಿದ್ರೆ ಆ ಆತ್ಮ ನಮ್ಮ ಹತ್ರನೇ ಸುಳಿಯಲ್ಲ. ಇಲ್ಲಿಂದ ನಾವು ಆರಾಮಾಗಿ ತಪ್ಪಿಸ್ಕೋಬಹುದು. ಅಚ್ಚರಿ, ಇದು ಇಲ್ಲಿಗೆ ಬಂತು? ಆ ಹುಚ್ಚ ಮಂತ್ರವಾದಿ ಆತ್ಮ ಅಂತ ಏನೇನೋ ಹೇಳ್ತಾ ಇದ್ದ. ನನ್ಗನ್ಸತ್ತೆ ಇಲ್ಲೆಲ್ಲೋ ಮಂತ್ರವಾದಿ ಇರ್ಬೇಕು. ಅದೇನೇ ಆಗಿರ್ಲಿ, ಇಲ್ಲೇನ್ ನಡೀತಾ ಇದೆ ಅಂತ ನಾವು ತಿಳ್ಕೊಳ್ಳೇಬೇಕು. ಎಸ್ ಎಸ್, ನಾವು ಇದರಲ್ಲಿ ಗೆಲ್ಲೇಬೇಕು. ಕರೆಕ್ಟ್. ಮುಂಡ ಬೇರ್ಗೋಡ ಮುಂಡ ಧೈರ್ಯವಾಗಿರಿ, ನಮ್ಗೆ ಯಾರಿಗೂ ಏನೂ ಆಗಲ್ಲ. ನಾವೆಲ್ಲ ಇಲ್ಲಿಂದ ತಪ್ಪಿಸ್ಕೋಬಹುದು. ಮುಂಡ ಇಲ್ಲಿ. ದೈತ್ಯ! Oh my God! ಎಲ್ಲಿ? ನೀವಿಬ್ರು ನೋಡಿದ್ರಾ? ಈಗ ಕಾಣಿಸ್ತಾನೆ ಇಲ್ಲ. ನೋಡಿ, ನೀವೇನು ಹೆದರ್ಕೋಬೇಡಿ. ನಮ್ಮ ಹತ್ರ ದಿಗ್ಬಂಧನ ಯಂತ್ರ ಇದೆ. ಧೈರ್ಯವಾಗಿರಿ, ನಾವಿಲ್ಲಿಂದ ತಪ್ಪಿಸ್ಕೋಬಹುದು. ಕಮಾನ್, ಬನ್ನಿ. ಎಲ್ಲ ಕಳ್ಕೊಂಡು ಈಗ ನನ್ನ ಹತ್ರ ಬಂದಿದ್ದೀರೇನ್ರೋ ಮಕ್ಳ? ಏನು ಹೀಗೆ ಹೇಳ್ತಾ ಇದ್ದಾಳೆ? ಏಯ್, ಯಾರು ನೀನು? ನಮ್ ಸ್ನೇಹಿತರಲ್ಲ ಇಲ್ಲಿ. ನಿಜ ಹೇಳಲಿಲ್ಲ ಅಂದ್ರೆ ನಿನ್ನ ಜೀವ ಸಹಿತ ಸಮಾಧಿ ಮಾಡ್ಬಿಡ್ತೀನಿ. ನನ್ ಸಮಾಧಿ ಮಾಡಿ ನೀವು ಬದುಕಿರ್ತೀರೇನ್ರೋ ಮೂರ್ಖರ? ಏನ್ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದು ನಮ್ಗೆ ಏನು ಅರ್ಥ ಆಗ್ತಿಲ್ಲ. ಯಾರು ನೀನು? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಹೇಳು, ನಮ್ ಸ್ನೇಹಿತರಲ್ಲ ಇಲ್ಲಿ. ಆ ಆತ್ಮ ಎಲ್ರನ್ನೂ ಬಲಿ ತಗೊಂಡಿದೆ. ಆತ್ಮ? ಯಾವ ಆತ್ಮ? ಬರಬಾರ್ದು ಜಾಗಕ್ಕೆ ಬಂದು ಆಗ್ಬಾರ್ದ ಅನಾಹುತ ಆಗ್ಬಿಟ್ಟಿದೆ ಮಕ್ಳ. ಆ ಬಂಗ್ಲೆಲಿ ಸುಮಳ ಆತ್ಮ ಪ್ರತೀಕಾರಕ್ಕಾಗಿ ಕಾದಿದೆ. ಯಾವ ಸುಮ? ಸುಮ ಅಪ್ಪಾಜಪ್ಪ ಸರೋಜಮ್ಮನ ಮಗಳು. ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿ ಇದೆ. ಈಗ 17 ವರ್ಷಗಳ ಹಿಂದೆ ಎಲ್ಲ ನಮ್ಗೆ ಬಡಿಸ್ತಿದೀಯಲ್ಲಮ್ಮ, ನಿಂಗ್ ಬೇಡವೇನಮ್ಮ? ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀಯ. ಸಂಜೆ ಆದ್ರೂ ಒಟ್ಟು ತುಂಬಾ ಊಟ ಮಾಡದೆ ಇದ್ರೆ ನಿನ್ ದೇಹ ಸ್ಥಿತಿ ಏನಾಗ್ಬೇಕಮ್ಮ? ಅಪ್ಪ, ನನ್ಗೆ ಪಾತ್ರೆಲಿದೆ, ನೀವು ಹೊಟ್ಟೆ ತುಂಬಾ ಊಟ ಮಾಡಿಪ್ಪ. ನೀನ್ ಹಸ್ಕೊಂಡ್ ಮಲ್ಕೊಂಡ್ರೆ ನಮಗ್ ನಿದ್ದೆ ಬರ್ತದ? ನಮ್ ಕರ್ಮ ನೋಡು, ನಿನ್ ಕೈ ದುಡ್ಸ್ಕೊಂಡ್ ತಿನ್ನಂಗಾಯ್ತು. ನೀ ಸ್ವಲ್ಪ ಉಳಿಸ್ಕೋಬಾರ್ದ? ಅಮ್ಮ, ಯಾಕೆ ಹೀಗ್ ಸುಮ್ನೆ ಮಾತಾಡ್ತಾ ಇದ್ಯಾ? ಈಗ ನನ್ಗೇನ್ ಕಮ್ಮಿ ಆಗಿದೆ? ಅಳ್ತಾ ಇದೆಯಲ್ಲಮ್ಮ, ಹಾಕು ಪುಟ್ಟ. ಅಳ್ಬೇಡ, ಹೊಟ್ಟೆ ಹಶ್ವಾಗ್ತಾ ಇದ್ಯಾ? ಊಟ ಮಾಡ್ತೀನಿ. ನೀವೆಲ್ಲ ಯಾಕೆ ಬಂದ್ರಿ? ನಮ್ ಪಾಡಿಗೆ ನಾವು ಜೀವನ ಮಾಡೋಣ ಅಂದ್ರೆ ಎಲ್ಲೋ ಬಂದು ತೊಂದ್ರೆ ಕೊಡ್ತಾ ಇದ್ದೀರಾ. ಯಾಕೆ ಬಂದ್ರಿ? ಏನೋ ನಿಮ್ಮನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದ್ವಿ. ಊರಲ್ಲಿರ್ಬೇಕಾದ್ರಂತೂ ಮಡುವಂತೆ ಆಗಿದ್ದೆ. ಈಗ್ಲಾದ್ರೂ ನಮ್ಮ ಆಸೆ ಪೂರೈಸ್ತೀಯಾ? ನಮ್ಮ ಮಧ್ಯೆ ಈ ಮಗುಗೆ ಏನ್ ಕೆಲಸ? ಆ ಮುಖಾಮುಖಿ ಬಡ್ಕೊತವ್ರೆ, ಬಡ್ದ್ ಕಟಕ.
ತಪಸ್ಸಿಗೆ ಗುರಿಯಾದ ಸುಮಾಳ ವಂಶ ನಿರ್ವಂಶ ಆಗೋಯ್ತು. ಪ್ರಜ್ಞೆ ತಪ್ಪಿದ ಸುಮಾ ಸತ್ತಿರ್ಲಿಲ್ಲ. ಅವಳು ಬದುಕಿದ್ರೆ ತಮಗೆ ತೊಂದ್ರೆ ಅಂತ ಆ 4 ಜನ ಸೇರಿ ಅವಳನ್ನ ಜೀವಂತ ಸಮಾಧಿ ಮಾಡ್ಬಿಟ್ರು. ಅರೆ ಬರೆ ಸತ್ತ ಸುಮಾ ಆತ್ಮವಾಗಿ ಮೇಲೆದ್ದು ಬಂದ್ಲು. ನಾನೇ ಊರಿಗೆಲ್ಲ ದಿಗ್ಬಂಧನ ಹಾಕಿ ಊರ್ ಜನರು ಪ್ರಾಣ ಉಳಿಸೋ ಹಾಗಾಯ್ತು. ಇದೇ ಸಂದರ್ಭದಲ್ಲಿ ಉತ್ತರ ಕಡೆಯಿಂದ ಮಾಯಾಪುರಿ ಅನ್ನೋ ಒಬ್ಬ ಮಂತ್ರವಾದಿ ಈ ಕಡೆಗೆ ಬಂದಾಗ ತನ್ನ ಗುರಿ ತಲುಪೋದಕ್ಕೆ ದಾರಿ ಯಾವುದು ಅಂತ ಮಂತ್ರವಾದಿನ ಕೇಳ್ತು. ಆಗ ಅವನು ಸೂರ್ಯ ಶಕ್ತಿನ ಪಡ್ಕೊಂಡ್ರೆ ಪ್ರಪಂಚವನ್ನೇ ಕತ್ಲಲ್ಲಿ ಮುಳುಗಿಸಬಹುದು ಅಂತ ಹೇಳ್ದ. ಅದಕ್ಕೆ 16 ಮಂಡಲ ಪೂಜೆ ಆಗ್ಬೇಕು, ತಂತ್ರ ಸಾಧನೆ ಆಗ್ಬೇಕು ಅಂದಾಗ ಅದು ಯಾವ ತಂತ್ರ ಅಂತ ಪ್ರಶ್ನೆ ಮಾಡ್ತು. ಆಗ ತಾನೇ ಹುಟ್ಟಿದ ಹೆಣ್ಣು ಮಗುವನ್ನ 16 ವರ್ಷ ಪ್ರಪಂಚ ಜ್ಞಾನವಿಲ್ಲದಂತೆ ಬೆಳೆಸಿ 16ನೇ ವರ್ಷದ ನಂತರ ಅಮಾವಾಸ್ಯೆ ದಿನ ಅಥವಾ 1 ವಾರದ ಹಿಂದೆ 9 ಬಲಿ ತೆಗೆದುಕೊಂಡು ಸೂರ್ಯನಲ್ಲಿ ಷೋಡಶಿಯನ್ನು ಆಹ್ವಾನಿಸಬೇಕು. ಅಂದ್ರೆ ಈಗ 16 ವರ್ಷ ಆಗಿದೆ, ಆತ್ಮ ಮಂಡಲ್ ಪೂಜೆಗೆ ಸಿದ್ಧ ಮಾಡ್ತಿದೆ ಅಂತನಾ? ಹಾ ಹೌದು. 16 ವರ್ಷದ ಹುಡುಗಿ ಎಲ್ಲಿಂದ ಬಂತು? ಅದೊಂದು ದೊಡ್ಡ ಕಥೆ. 16 ವರ್ಷಗಳ ಹಿಂದೆ ಹೀಗೆ ಹೆಂಡತಿ ಮಗುನ ಕಳ್ಕೊಂಡು ಒಬ್ಬ ಹುಚ್ಚಾದ. ಅವನ ಮಗಳೇ ಇವತ್ತಿನ ಷೋಡಶಿ. ಪಾಪ ಆ ಹುಚ್ಚ ತನ್ನ ಹೆಂಡತಿ ಮಗುಗಾಗಿ ಅಲ್ದಾಡ್ತಾ ಇದ್ದಾನೆ. ಅದೇ ಆ ಹುಚ್ಚ. ಅಲ್ಲ ಅಜ್ಜಿ, ಊರ್ಗೆ ದಿಗ್ಬಂಧನ ಹಾಕೋ ಶಕ್ತಿ ಇರೋ ನೀವು ಆತ್ಮಕ್ಕೊಂದು ಗತಿ ಕಾಣಿಸ್ಬಹುದಿತ್ತಲ್ಲ. ಆತ್ಮಕ್ಕೆ ನನ್ ಮೇಲೂ ಅಷ್ಟೇ ರೋಷ ಇದೆ ಅಂತ ಹೇಳಿದ್ನಲ್ಲ. 16 ವರ್ಷದ ಹಿಂದೆ ನಾನು ನನ್ನ ಸೊಂಟ ಕಳ್ಕೊಂಡೆ. ನಾನ್ ಚೆನ್ನಾಗಿದ್ರೆ ಎಲ್ಲಿ ತನ್ನನ್ನೇ ದಿಗ್ಬಂಧನಕ್ಕೆ ಗುರಿ ಮಾಡ್ತೀನೋ ಅಂತ ಸುಮಳ ಆತ್ಮ ನನ್ನನ್ನ ಈ ಸ್ಥಿತಿಗೆ ತಂದಿದೆ. ಈಗ ನಾವೇನ್ ಮಾಡೋದು? ನಮ್ಮ 9 ಜನ ಸ್ನೇಹಿತರನ್ನ ಬಲಿ ತಗೊಂಡಿದೆ. ಆ ಶವಗಳನ್ನಾದ್ರೂ ನಾವು ತಗೊಂಡು ಹೋಗ್ಲೇಬೇಕು. ನಾನು ಹೇಳಿದ ಹಾಗೆ ಮಾಡಿ. ಈಗಾಗ್ಲೇ ರಾತ್ರಿ ಆಗಿದೆ. ಆತ್ಮ ಮಂಡಲ ಪೂಜೆಗೆ ತಯಾರಿ ಮಾಡಿರುತ್ತೆ. ಶವಗಳನ್ನ ಸೂರ್ಯನ ಆಕಾರದಲ್ಲಿ ಮಲಗಿಸಿ ಷೋಡಶಿನ ಎಲ್ಲ ಹೆಣಗಳ ಮೇಲೂ ದಾಟಿಸಿ ನವಧಾನ್ಯಗಳನ್ನ ನವಗ್ರಹಕ್ಕೆ ಇಟ್ಟು ಅಷ್ಟ ದಿಕ್ಕುಗಳಿಗೆ ಬಲಿ ಎಸೆದು ಷೋಡಶಿಯನ್ನ ನಿರ್ವಸ್ತ್ರಳನ್ನಾಗಿ ಮಾಡಿ ಸಪ್ತವರ್ಣದ ಮೃತ್ತಿಕೆಯಿಂದ ಷೋಡಶಿಯನ್ನು ಸ್ನಾನ ಮಾಡಿಸಿ. ಮೃತ್ತಿಕೆ ಅಂದ್ರೆ ಏನು ಅಂತ? 7 ದಿಕ್ಕುಗಳಿಂದ ತಂದಿರೋ ಹುತ್ತದ ಮಣ್ಣು. ಈಗ ಆತ್ಮ ಸೂರ್ಯ ಮಂತ್ರ ಜಪಿಸ್ತಾ ಇದೆ. ನೀವೀಗ್ಲೇ ಬಂಗಲೆ ಪಶ್ಚಿಮ ದಿಕ್ಕಿನ ಕಡೆಗೆ ಹೋಗಿ ಮಂಡಲ ಪೂಜೆನ ಭಂಗ ಮಾಡಬೇಕು.
ಮೈಯಲ್ಲಿ ಆತ್ಮ ತನ್ನ ಶಕ್ತಿನೆಲ್ಲ ಅಡಗಿಸಿಟ್ಟಿತ್ತು ಅಂತ ಕಾಣುತ್ತೆ. ಈಗ ಹುಡುಗನ ಮೈಯಲ್ಲಿ ಆತ್ಮದ ಶಕ್ತಿ ಆವಾಹನೆ ಆಗ್ಬಿಟ್ಟಿದೆ. ಈಗ ನಾನು ಅಲ್ಲಿಗೆ ಹೋಗ್ಲೇಬೇಕು, ಇಲ್ದೇ ಇದ್ರೆ ಆಪತ್ತು ಖಂಡಿತ. ಏನಾಗಿದೆ ನಿನಗೆ? ಹೋಗಿ ಆತ್ಮ ಹುಡುಗನ್ನ ತಪ್ಪಿಕೊಂಡ್ಬಿಟ್ರೆ ಮತ್ತೆ ಅದಕ್ಕೆ ಶಕ್ತಿ ಬಂದ್ಬಿಡುತ್ತೆ. ಆಮೇಲೆ ಅದನ್ನ ಜಯಿಸೋ ಶಕ್ತಿ ಯಾರಿಗೂ ಇರೋದಿಲ್ಲ. ಬೇಗ ಓಂ ಚಂಡಿಕಾಯೇ ನಮಃ, ಓಂ ಅಖಂಡಾಯಿನೇ ನಮಃ, ಓಂ ಸರ್ವಶಕ್ತಿಗೆ ನಮಃ, ಓಂ ಸರ್ವಯುಕ್ತಿಗೆ ನಮಃ, ಓಂ ಅಘೋರಿಯೇ ನಮಃ, ಓಂ ರುಂಡಮಾಲಧರೇ ನಮಃ, ಓಂ ತದಾತ್ಮೇ ನಮಃ, ಓಂ ತದ್ಭಾವೇ ನಮಃ, ಓಂ ವಷಟ್ಕಾರೇ ನಮಃ, ಓಂ ಸ್ಮಶಾನ ಭೈರವೇ ನಮಃ, ಓಂ ರಕ್ತರಾಗಿನೇ ನಮಃ, ಓಂ ರಕ್ತರಾಗಿನೇ ನಮಃ, ಕಂಟಕ ಪಿಶಾಚಿನಿ ಆತ್ಮವಾಹಿನಿ ಆವಾಹಯ ಶಕ್ತಿಸ್ಥಾನೇ ಉಪಸ್ಥಿತೆ ದಿಗ್ಬಂಧನಾರ್ಥಂ ಆವಾಹಯ. ಬಿಡು, ನನ್ನ ಬಿಟ್ಬಿಡು, ಬಿಡು. ಶಾಂತಳಾಗು ಸುಮಾ, ಶಾಂತಳಾಗು. ಈಗಾಗಲೇ ನೀನು ಸಾಕಷ್ಟು ಜನರನ್ನ ಕೊಂದಿದೀಯ. ಇನ್ನಷ್ಟು ಜನರನ್ನ ಸಾಯಿಸಿ ಪಾಪ ಕಟ್ಕೊಳ್ಬೇಡ. ಎಲ್ಲರನ್ನು ಸಾಯಿಸಿ ಪ್ರಪಂಚ ಆಳ್ತೀನಿ ಅನ್ನೋದು ನಿನ್ನ ಭ್ರಮೆ ಅಷ್ಟೇ. ನಿಜವಾಗ್ಲೂ ನಿನಗೆ ಅನ್ಯಾಯವಾಗಿದೆ, ಅದನ್ನ ಎಲ್ಲರೂ ಒಪ್ಕೋತಾರೆ. ಅದಕ್ಕೋಸ್ಕರ ಅಮಾಯಕರನ್ನ ಬಲಿ ತಗೊಳ್ಳೋದು ತಪ್ಪು. ನನ್ನ ಬಿಟ್ಬಿಡು. ನಾನು ಅವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು. ನಾನು ಅವ್ರಿಗೆಲ್ಲರ ರಕ್ತ ಕುಡಿಬೇಕು. ಆವಾಗಲೇ ನನಗೆ ಶಾಂತಿ ಸಿಗೋದು. ಸೂರ್ಯ ಶಕ್ತಿ ಪಡಿಬೇಕು. ಆಗ ನಿನ್ನೂ ಬಿಡಲ್ಲ, ಯಾರೂ ಬಿಡಲ್ಲ. ನಿನಗ ಅನ್ಯಾಯ ಮಾಡಿದವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಿದ್ರೆ ಆಯ್ತು ತಾನೇ. ಆ ಕೆಲಸ ನಾವು ಮಾಡ್ತೀವಿ. ನಿನಗೆ ಅನ್ಯಾಯ ಮಾಡಿದವ್ರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ನಾವು ಕೊಡಿಸ್ತೀವಿ. ಇನ್ನೆಂದು ನೀನ್ ಈ ಭೂಮಿ ಮೇಲೆ ಬರ್ಬೇಡಮ್ಮ. ಇಟ್ಸ್ ಆಲ್ ರೈಟ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಪ್ಯಾಲೇಸ್ ನೋಡೋದು ಬರ್ತಾ ಇದ್ದೆ, ದಾರಿಯಲ್ಲಿ ಇವ್ರು ಸಿಕ್ಕಿದ್ರು, ಕರ್ಕೊಂಡ್ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಇವರಿಬ್ರನ್ನು ಏನ್ ಮಾಡ್ತೀರಾ? ಅವರಿಬ್ಬರನ್ನು ನಾವು ಕರ್ಕೊಂಡು ಹೋಗ್ತೀವಿ. ಇವನು ಮಾನಸಿಕ ರೋಗಿ, ಇವಳಿಗೆ ಪ್ರಪಂಚ ಜ್ಞಾನನೇ ಇಲ್ಲ. ಇವರಿಬ್ಬರಿಗೂ ಟ್ರೀಟ್ಮೆಂಟ್ ಕೊಡಿಸಿ ಹೊಸ ಬದುಕನ್ನ ರೂಪಿಸಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಸ್ನೇಹಿತನೆಲ್ಲ ಕಳ್ಕೊಂಡ್ರು ನಿಮ್ಮಿಂದ ನಾವು ಹಿಂದಿರುಗಿ ಹೋಗ್ತಾ ಇದೀವಿ. ಈ ನಿಮ್ಮ ಉಪಕಾರನ ನಾವು ಈ ಜನ್ಮದಲ್ಲಿ ಮರೆಯೋದಿಲ್ಲ. ಎಲ್ಲ ಆ ದೇವಿ ಮಹಿಮೆ. ನಾನು ಅನ್ನೋದು ನಿಮಿತ್ತ ಮಾತ್ರ. ಹೋಗ್ ಬನ್ನಿ.